ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈ ಹಿಂದಿನ ಅರ್ಥಶಾಸ್ತ್ರದ ದ್ವಿತೀಯ PUC ಅರ್ಥಶಾಸ್ತ್ರದ ಸಿಲೆಬಸ್ಸಲ್ಲಿ 2 ಪುಸ್ತಕಗಳನ್ನು ಪರಿಚಯಿಸಿದ್ದಾರೆ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರದ ಪರಿಚಯ. ಹಿಂದಿನ ತರಗತಿಗಳಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯದಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಎಲ್ಲ ಪ್ರಾಥಮಿಕ ಅಧ್ಯಯನಗಳ ಬಗ್ಗೆ ಈಗಾಗಲೇ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಾಥಮಿಕ ಅಂದರೆ ಮೂಲಭೂತ ಪರಿಕಲ್ಪನೆಗಳನ್ನು ಅದರ ಎಲ್ಲ ಅಧ್ಯಾಯಗಳಲ್ಲಿ ನಾವು ಸ್ಟಡಿ ಮಾಡಿ ಆಗಿದೆ. ಈಗ ಈ ಮುಂದಿನ 2ನೆಯ ಪುಸ್ತಕ ಯಾವುದು ಅಂತ ಹೇಳಿದರೆ ಸಮಗ್ರ ಅರ್ಥಶಾಸ್ತ್ರ ಪರಿಚಯ. ಇದರಲ್ಲಿ ನಾನು ನಿಮಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಕೆಲವೊಂದು ಪರಿಕಲ್ಪನೆಗಳು, ಅದರಲ್ಲಿ ಹೇಗೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪ್ರಾಥಮಿಕ ಅಧ್ಯಯನವನ್ನು ಮಾಡಿದೆವೋ ಹಾಗೆ ಸಮಗ್ರ ಅರ್ಥಶಾಸ್ತ್ರದ ಪ್ರಾಥಮಿಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಹಾಗಾದರೆ ಸಮಗ್ರ ಅರ್ಥಶಾಸ್ತ್ರ ಇದರ ಪರಿಚಯ ಅಂತ ಇದೆ. ಅದರ ಪರಿಚಯ ಮೊದಲನೇ ಚಾಪ್ಟರ್, ಅದು ಅದರ ಅರ್ಥದಿಂದ ಪ್ರಾರಂಭ ಆಗತ್ತೆ. ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಅವನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ ಎನ್ನುವುದರ ವಿವರಣೆಯೊಂದಿಗೆ ನಾನು ನಿಮಗೆ ಈ ಚಾಪ್ಟರನ್ನು, ಈ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇನೆ. ಸಮಗ್ರ ಅರ್ಥಶಾಸ್ತ್ರ. ಈಗ ಅರ್ಥಶಾಸ್ತ್ರದಲ್ಲಿ ಉನ್ನತ ವ್ಯಾಸಂಗವನ್ನು ಬಯಸುವಂತಹ ಎಲ್ಲ ವಿದ್ಯಾರ್ಥಿಗಳು ಅಥವಾ ಯಾರೇ ಇರ್ಬೋದು, ಅವರು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರ ತಿಳ್ಕೊಳ್ಳೋದು ಅವರಿಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಅಷ್ಟೇ ಅಲ್ಲದೆ ಆರ್ಥಿಕ ಯೋಜನೆಗಳನ್ನು ರೂಪಿಸುವವರು ಮತ್ತು ಅರ್ಥಶಾಸ್ತ್ರಜ್ಞರಿಗೆ ಕೂಡ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ಇದೆ. ಹಾಗಾದರೆ ಈ ಸಮಗ್ರ ಅರ್ಥಶಾಸ್ತ್ರದ ಅವಶ್ಯಕತೆ ಆರ್ಥಿಕ ಯೋಜನೆಗಳನ್ನು ರೂಪಿಸುವವರಿಗೆ ಯಾಕೆ ಇದೆ ಅಂತ ಹೇಳಿದರೆ, ನಾವು ಒಂದು ದೇಶದ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆರ್ಥಿಕ ಯೋಜನೆಗಳನ್ನು ರೂಪಿಸುವಾಗ ಅದು ಕೇವಲ ಒಬ್ಬ ನಾಗರಿಕ ಅಥವಾ ಒಂದು ವ್ಯಕ್ತಿಯ ಹಿತಾಸಕ್ತಿಗೆ ಸಂಬಂಧಪಟ್ಟಿರೋದಿಲ್ಲ. ಅದು ಇಡೀ ರಾಷ್ಟ್ರದ ಎಲ್ಲ ನಾಗರಿಕರ ಹಿತಾಸಕ್ತಿ ಅಥವಾ ಯೋಗಕ್ಷೇಮವನ್ನು ಕಾಪಾಡೋದಕ್ಕೆ ಸಂಬಂಧಪಟ್ಟಿರುತ್ತೆ, ಯೋಗಕ್ಷೇಮವನ್ನು ಸಾಧಿಸೋದಕ್ಕೆ ಸಂಬಂಧಪಟ್ಟಿರುತ್ತೆ. ಹಾಗೆ ಆರ್ಥಿಕ ತಜ್ಞರು ಆರ್ಥಿಕ ಯೋಜನೆಗಳನ್ನು ರೂಪಿಸುವಾಗ ಅವರು ರೂಪಿಸುವಂತಹ ಯೋಜನೆಗಳು ಇಡೀ ಎಲ್ಲ ನಾಗರಿಕರ, ಇಡೀ ರಾಷ್ಟ್ರದ ಸಮಸ್ತ ಪ್ರಜೆಗಳ ಅಥವಾ ಸಮಸ್ತ ನಾಗರಿಕರ ಯೋಗಕ್ಷೇಮವನ್ನು ಸಾಧಿಸಲಿಕ್ಕೆ ಸಹಾಯಕಾರಿ ಆಗ್ತದ ಎನ್ನುವುದನ್ನು ಗಮನದಲ್ಲಿ ಇಟ್ಕೊಂಡು ಅವರ ಯೋಜನೆಗಳನ್ನು ರೂಪಿಸಬೇಕಾಗ್ತದೆ. ಹಾಗೆ ಸಮಗ್ರ ಅರ್ಥಶಾಸ್ತ್ರವು ಇಡೀ ಅರ್ಥವ್ಯವಸ್ಥೆಯನ್ನು ಸಮಗ್ರವಾಗಿ ವಿಶ್ಲೇಷಣೆ ಮಾಡೋದ್ರಿಂದ ಅವರಿಗೆ ಸಮಗ್ರ ಅರ್ಥಶಾಸ್ತ್ರದ ಅವಶ್ಯಕತೆ ಇದೆ ಅಂತಾಯಿತು. ಅಷ್ಟೇ ಅಲ್ಲದೆ ಆರ್ಥಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವುದು, ಅಥವಾ ಆರ್ಥಿಕ ಬೆಳವಣಿಗೆಯನ್ನು ಅಳಿಲಿಕ್ಕೆ ಇರುವಂತಹ ಸೂಚಕಗಳು ಯಾವುದು, ಅಥವಾ ಒಂದು ಅರ್ಥವ್ಯವಸ್ಥೆ ಅಭಿವೃದ್ಧಿ ಆಗ್ತಾ ಇದೆಯಾ ಅಥವಾ ಅದು ಕುಂಠಿತವಾಗ್ತಾ ಇದೆಯಾ, ಇಡೀ ರಾಷ್ಟ್ರದಲ್ಲಿ ಬೇರೆ ಬೇರೆ ವಲಯಗಳಲ್ಲಿ ಉದ್ಯೋಗದ ಮಟ್ಟ ಯಾವ ರೀತಿಯಾಗಿದೆ, ಮತ್ತು ಬೆಲೆಗಳು ಯಾವ ರೀತಿಯಾಗಿದೆ, ಉತ್ಪಾದನೆಯ ಮಟ್ಟ ಯಾವ ರೀತಿಯಾಗಿದೆ, ಇವೆಲ್ಲವನ್ನು ತಿಳ್ಕೊಳ್ಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರದ ಅವಶ್ಯಕತೆ ಇದೆ. ಅರ್ಥಶಾಸ್ತ್ರಜ್ಞರಿಗೂ ಕೂಡ ಅರ್ಥಶಾಸ್ತ್ರವನ್ನು ನಾವು ತಿಳ್ಕೊಂಡಿದ್ದೇವೆ ಅಂಥೇಳಿ ಅನ್ಸ್ಕೊಳ್ಬೇಕಾದ್ರೆ ಕೇವಲ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ಮಾತ್ರ ನಮಗೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ಕೂಡ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಹಾಗಂತ ನಾವು ಸಮಗ್ರ ಅರ್ಥಶಾಸ್ತ್ರನ ಸಂಪೂರ್ಣವಾಗಿ ಈ ಪುಸ್ತಕದಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಕೆಲವೊಂದು ಪ್ರಾಥಮಿಕ ಅಧ್ಯಯನಗಳನ್ನು ಮಾತ್ರ ನಮಗೆ ಅಧ್ಯಯನ ಮಾಡಬಹುದು. ನಾವು ಒಂದು ಅರ್ಥವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ವಿವಿಧ ಆರ್ಥಿಕ ಚಲಕಗಳು ಪರಸ್ಪರ ಸಂಬಂಧವನ್ನು ಹೊಂದಿರೋದನ್ನು ನಾವು ಕಾಣ್ತೇವೆ. ಪರಸ್ಪರ ಸಂಬಂಧವನ್ನು ಅಂತ ಹೇಳಿದರೆ ಎಲ್ಲ ಆರ್ಥಿಕ ಚಲಕಗಳು ಒಟ್ಟೊಟ್ಟಿಗೆ ಮೇಲ್ಮುಖವಾಗಿ ಚಲಿಸ್ಬೋದು, ಅಂದರೆ ಎಲ್ಲವೂ ಕೂಡ ಒಂದೇ ಸಮನೆ ಹೆಚ್ಚಾಗ್ತಾ ಹೋಗ್ಬೋದು, ಅಥವಾ ಎಲ್ಲ ಆರ್ಥಿಕ ಚಲಕಗಳು ಒಂದೇ ಸಮನೆ ಕೆಳಮುಖವಾಗಿ ಚಲಿಸ್ಬೋದು, ಅಂದರೆ ಅವುಗಳು ಕಡಿಮೆ ಆಗ್ತಾನೂ ಹೋಗ್ಬೋದು, ಅಥವಾ ಅವುಗಳು ವಿರುದ್ಧ ದಿಕ್ಕಿನಲ್ಲಿಯೂ ಕೂಡ ಚಲಿಸ್ಬೋದು.
ನೇರವಾಗಿ ಚಲಿಸ್ಬೋದು, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕೂಡ ವಿರುದ್ಧ ದಿಕ್ಕಿನಲ್ಲಿ ಕೂಡ ಚಲಿಸ್ಬೋದು. ಒಂದು ಹೆಚ್ಚಾದಾಗ ಇನ್ನೊಂದು ಕೂಡ ಏನಾಗ್ಬೋದು, ಕಡಿಮೆ ಆಗ್ಬೋದು. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಲಕಗಳು ಪರಸ್ಪರ ನಿಕಟ ಸಂಬಂಧವನ್ನು ಹೊಂದಿರುವುದನ್ನು ಅಥವಾ ಆಂತರಿಕ ಸಂಬಂಧವನ್ನು ಹೊಂದಿರುವುದನ್ನು ನಾವು ಕಾಣ್ತೇವೆ. ಉದಾಹರಣೆಯಾಗಿ ಒಂದು ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಒಂದು ಸರಕು ಮತ್ತು ಸೇವೆಗಳ ಯಾವುದೇ ಒಂದು ವಲಯದ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮಟ್ಟ ಹೆಚ್ಚಾಗ್ತಾ ಹೋದಂತೆ ಇಡೀ ಇನ್ನೊಂದು ವಲಯದ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮಟ್ಟ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಉದಾಹರಣೆಗೆ ಕೃಷಿ ವಲಯದ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮಟ್ಟ ಹೆಚ್ಚಾದರೆ ಅದು ಕೈಗಾರಿಕಾ ವಲಯದ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮಟ್ಟದ ಹೆಚ್ಚಳಕ್ಕೂ ಕೂಡ ಕಾರಣ ಆಗ್ತದೆ. ಅಥವಾ ಅದು ವಿರುದ್ಧ ದಿಕ್ಕಿನಲ್ಲಿಯೂ ಕೂಡ ಆಗ್ಬೋದು. ಇನ್ನೊಂದು ರೀತಿಯಲ್ಲಿ ಅಂತ ಹೇಳಿದರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮಟ್ಟ ಕಡಿಮೆಯಾದರೆ ಇನ್ನೊಂದು ವಲಯ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮಟ್ಟ ಕೂಡ ಕಡಿಮೆ ಆಗ್ಬೋದು. ಇನ್ನೊಂದನ್ನು ನಾವು ತೆಗೆದುಕೊಂಡ್ರೆ, ಉದಾಹರಣೆಯಾಗಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಬೇರೆ ವಲಯಗಳು ಎಲ್ಲ ಸರಕುಗಳ ಬೆಲೆಗಳು ಕೂಡ ಹೆಚ್ಚಾಗುವಂತಹ ಪ್ರವೃತ್ತಿ ಇರ್ಬೋದು. ಅಥವಾ ಅಂದರೆ ಬೆಲೆಯ ಮಟ್ಟವೂ ಕೂಡ ಮೇಲ್ಮುಖವಾಗಿ ಚಲಿಸ್ತದೆ ಅಥವಾ ಕೆಳಮುಖವಾಗಿ ಚಲಿಸುವಂತಹ ಪ್ರವೃತ್ತಿಯನ್ನು ಹೊಂದಿರ್ತದೆ. ಒಂದು ಉತ್ಪಾದನೆಯ ಮಟ್ಟ, ಇನ್ನೊಂದು ಬೆಲೆಯ ಮಟ್ಟ, ಇನ್ನೊಂದು ಏನಂತಿದ್ರೆ ಉದ್ಯೋಗವೂ ಕೂಡ ಮೇಲ್ಮುಖವಾಗಿ ಮತ್ತು ಕೆಳಮುಖವಾಗಿ ಚಲಿಸುವಂತಹ ಪ್ರವೃತ್ತಿಯನ್ನು ಹೊಂದಿರ್ತದೆ. ಹಾಗಂತ ಹೇಳಿದರೆ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆಯ ಮಟ್ಟ, ಬೆಲೆಯ ಮಟ್ಟ ಮತ್ತು ಉದ್ಯೋಗದ ಮಟ್ಟ ಈ ಮೂರು ಪರಸ್ಪರ ನಿಕಟ ಸಂಬಂಧವನ್ನು ಹೊಂದಿದ್ದಾಗ ಅವುಗಳನ್ನು ನಮಗೆ ವಿಶ್ಲೇಷಣೆ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಹಾಗಾದರೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು? ಇದಿಷ್ಟನ್ನು ಅಂದರೆ ಸಮಗ್ರ ಅರ್ಥಶಾಸ್ತ್ರದ ಪರಿಚಯದಲ್ಲಿ ನಾನು ನಿಮಗೆ ಪೀಠಿಕೆಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ನಮಗೆ ಯಾಕೆ ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದು. ಸೊ ಹಾಗಾದರೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ನಿಮಗೆ ಈಗಾಗಲೇ ಗೊತ್ತಿರಬೇಕು. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇವೆರಡೂ ಕೂಡ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಎನ್ನುವಂತಹ ಮೈಕ್ರೋ ಮತ್ತು ಮ್ಯಾಕ್ರೋ ಎನ್ನುವಂತಹ ಎರಡೂ ಟರ್ಮ್ಗಳು ಕೂಡ ಗ್ರೀಕ್ ಶಬ್ದದಿಂದ ಬಂದಿರುವಂಥದ್ದು. ಮೈಕ್ರೋ ಇದು ಗ್ರೀಕ್ ಶಬ್ದವಾದಂತಹ ಮೈಕ್ರೋಸ್ ಇಂದ ಬಂದಿದೆ, MIKROS. ಗ್ರೀಕಲ್ಲಿ ಸಿ ಬದಲು ಹೆಚ್ಚಾಗಿ ಕೆ ಅನ್ನು ಯೂಸ್ ಮಾಡ್ತಾರೆ. ಸೊ ಮೈಕ್ರೋ ಎನ್ನುವಂತಹ ಸೂಕ್ಷ್ಮ ಅರ್ಥಶಾಸ್ತ್ರ, ಮೈಕ್ರೋ ಎನ್ನುವಂತಹ ಶಬ್ದ ಮೈಕ್ರೋಸ್ ಇಂದ ಬಂದಿದೆ. ಆಮೇಲೆ ಮ್ಯಾಕ್ರೋ MACRO ಮ್ಯಾಕ್ರೋ ಎನ್ನುವಂತಹ ಶಬ್ದ ಮ್ಯಾಕ್ರೋಸ್ ಇಂದ ಬಂದಿದೆ. ಗ್ರೀಕ್ ಶಬ್ದಗಳು ಮೈಕ್ರೋ ಎನ್ನುವಂತಹ ಶಬ್ದ ಮೈಕ್ರೋಸ್ ಇಂದ, ಆಮೇಲೆ ಮ್ಯಾಕ್ರೋ ಎನ್ನುವಂಥ ಶಬ್ದ ಮ್ಯಾಕ್ರೋಸ್ ಇಂದ. ಮೈಕ್ರೋಸ್ ಅಂತ ಹೇಳಿದರೆ ಸಣ್ಣದು ಅಥವಾ ಸೂಕ್ಷ್ಮ ಎನ್ನುವಂತಹ ಅರ್ಥವನ್ನು ಕೊಡ್ತದೆ. ಮ್ಯಾಕ್ರೋ ಅಂತ ಹೇಳಿದರೆ ಮ್ಯಾಕ್ರೋಸ್ ಅಂತ ಹೇಳಿದರೆ ದೊಡ್ಡ ಘಟಕಗಳು ಎನ್ನುವಂತಹ ಅರ್ಥವನ್ನು ಕೊಡ್ತದೆ. ಈ ಶಬ್ದವನ್ನು ಮೈಕ್ರೋ ಮತ್ತು ಮ್ಯಾಕ್ರೋ ಎನ್ನುವಂತಹ ಶಬ್ದವನ್ನು ಪರಿಚಯಿಸಿದವರು ಓಸ್ಲೋ ಯೂನಿವರ್ಸಿಟಿ ಪ್ರೊಫೆಸರ್ ಅವರು, ಓಸ್ಲೋ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಗಿರುವಂತಹ ಪ್ರೊಫೆಸರ್ ರ್ಯಾಗ್ನರ್ ಫ್ರಿಸ್ಟ್ ಎನ್ನುವಂತಹ ಅರ್ಥಶಾಸ್ತ್ರಜ್ಞರು ಇದನ್ನು ಮೈಕ್ರೋ ಮತ್ತು ಮ್ಯಾಕ್ರೋ ಎನ್ನುವಂತಹ ಶಬ್ದಗಳನ್ನು ಅರ್ಥಶಾಸ್ತ್ರದಲ್ಲಿ ಪರಿಚಯಿಸಿದರು. ಅವರು ಹೀಗೆ ಹಲವಾರು ಪರಿಕಲ್ಪನೆಗಳನ್ನು ಅರ್ಥಶಾಸ್ತ್ರದಲ್ಲಿ ಪರಿಚಯಿಸಿದರು. ಉದಾಹರಣೆಗೆ ಎಕನಾಮೆಟ್ರಿಕಾ ಎನ್ನುವಂತಹ ಶಬ್ದವನ್ನು ಕೂಡ ಪರಿಚಯಿಸಿದವರು ಪ್ರೊಫೆಸರ್ ರ್ಯಾಗ್ನರ್ ಫ್ರಿಸ್ಟ್. ಅವರು ಓಸ್ಲೋ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿರುವಂಥದ್ದು. ಸೊ ಇದಿಷ್ಟು ಮೈಕ್ರೋ ಅಂದರೆ ಏನು ಅನ್ನುವಂಥದ್ದು. ನಿಮಗೆ ಮೈಕ್ರೋದ ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿ ಬರುವಂತಹ ಅತ್ಯಂತ ಚಿಕ್ಕ ಘಟಕಗಳ ಅಧ್ಯಯನ, ಅಥವಾ ಇದು ವೈಯಕ್ತಿಕ ಘಟಕಗಳ ಅಧ್ಯಯನ. ಅಂದರೆ ಕೇವಲ ಒಂದೇ ಒಂದು ವೈಯಕ್ತಿಕ ಘಟಕವನ್ನು ತೆಗೆದುಕೊಂಡು ಅದನ್ನು ಏನು ಮಾಡ್ತದೆ ಅಂತ ಹೇಳಿ ಸೂಕ್ಷ್ಮವಾಗಿ ಅವುಗಳನ್ನು ಸವಿಸ್ತಾರವಾಗಿ ಆ ಒಂದು ವೈಯಕ್ತಿಕ ಘಟಕದ ಕುರಿತು ಅಧ್ಯಯನವನ್ನು ಮಾಡ್ತದೆ. ಹಾಗಾದರೆ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು? ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಸಾಮಾನ್ಯವಾಗಿ ವ್ಯಾಖ್ಯಾನಿಸುವುದಾದರೆ ಇದು
ಅನ್ನ ಇಡಿಯಾಗಿ ಅಧ್ಯಯನ ಮಾಡುವಂಥದ್ದು ಅಥವಾ ಇಡೀ ಅರ್ಥವ್ಯವಸ್ಥೆಯ ಒಂದು ಸಮಗ್ರವಾದ ಅಧ್ಯಯನವನ್ನೇ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಸಾಮಾನ್ಯವಾಗಿ ಕರೀತೇವೆ. ಹಾಗಾದರೆ ನಿಜವಾಗ್ಲೂ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು ಅನ್ನುವಂಥದ್ದು. ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಘಟಕಗಳ ಒಂದು ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಘಟಕಗಳ ಉತ್ಪಾದನೆಯ ಮಟ್ಟ, ಬೆಲೆಯ ಮಟ್ಟ ಮತ್ತು ಉದ್ಯೋಗದ ಮಟ್ಟ, ಉತ್ಪಾದನೆ, ಬೆಲೆ ಮತ್ತು ಉದ್ಯೋಗದ ಮಟ್ಟ, ಈ ಮೂರರ ಪರಸ್ಪರ ನಿಕಟ ಸಂಬಂಧವನ್ನು ವಿಶ್ಲೇಷಿಸುವುದೇ ಸಮಗ್ರ ಅರ್ಥಶಾಸ್ತ್ರ. ನಾನು ಆವಾಗಲೇ ಪೀಠಿಕೆಯಲ್ಲೇ ಹೇಳಿದ್ದೇನೆ, ನಾವು ಬೇರೆ ಬೇರೆ ಚಲಕಗಳು ಪರಸ್ಪರ ಸಂಬಂಧವನ್ನು ಹೊಂದಿರ್ತವೆ ಅಂತ ಹೇಳುವಾಗ ಹೇಳಿದೆ. ಉತ್ಪಾದನೆಯ ಮಟ್ಟ ಮತ್ತು ಬೆಲೆಯ ಮಟ್ಟ ಹಾಗೂ ಉದ್ಯೋಗದ ಮಟ್ಟ ಇವುಗಳೆಲ್ಲವೂ ಕೂಡ ಪರಸ್ಪರ ನಿಕಟ ಸಂಬಂಧವನ್ನು ಹೊಂದಿರ್ತದೆ ಅಂತ. ಸೊ ಇವುಗಳ ಉತ್ಪಾದನೆ ಮಟ್ಟ, ಉದ್ಯೋಗದ ಮಟ್ಟ ಮತ್ತು ಬೆಲೆಯ ಮಟ್ಟ ಇವುಗಳ ಪರಸ್ಪರ ನಿಕಟ ಸಂಬಂಧವನ್ನು ಸಮಗ್ರವಾಗಿ ವಿಶ್ಲೇಷಿಸುವಂತಹ ಅಧ್ಯಯನವೇ ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ನಾವು ಕರಿತೇವೆ. ಹಾಗಾದರೆ ಇಷ್ಟು ವ್ಯಾಖ್ಯಾನ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಒಬ್ಬ ಅನುಭೋಗಿಯ ವರ್ತನೆಯನ್ನು ಅಧ್ಯಯನ ಮಾಡ್ತೇವೆ. ಅದೇ ರೀತಿಯಾಗಿ ಒಬ್ಬ ಉತ್ಪಾದಕನ ವರ್ತನೆಯನ್ನು ಅಧ್ಯಯನ ಮಾಡ್ತೇವೆ. ಅದೇ ರೀತಿಯಾಗಿ ಒಂದು ವಸ್ತುವಿನ ಬೇಡಿಕೆ, ಒಂದು ವಸ್ತುವಿನ ಪೂರೈಕೆ, ಮತ್ತು ಒಬ್ಬ ವ್ಯಕ್ತಿಯ ಆದಾಯ ಮೀನ್ಸ್ ತಲಾವರಮಾನ. ಹೀಗೆ ಕೇವಲ ಒಂದು ಅಥವಾ ಒಬ್ಬ ಉತ್ಪಾದಕ, ಒಬ್ಬ ಅನುಭೋಗಿ, ಹೀಗೆ ಒಂದು ವೈಯಕ್ತಿಕ ಒಂದೇ ಒಂದು ಅಂದರೆ ಒಬ್ಬ ಅಥವಾ ಒಂದು ವೈಯಕ್ತಿಕ ಘಟಕವನ್ನು ತೆಗೆದುಕೊಂಡು ನಾವು ಅದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದರೆ, ಇಲ್ಲಿ ಈಗ ಒಬ್ಬ ಉತ್ಪಾದಕ ಅಂತ ಹೇಳುವಾಗ ನಾವು ಅದಕ್ಕೆ ಎಲ್ಲ ಉತ್ಪಾದಕರು ಅಥವಾ ಒಬ್ಬ ಅನುಭೋಗಿ ಅಂತ ಹೇಳುವಾಗ ಎಲ್ಲ ಅನುಭವಿಗಳು, ಒಟ್ಟು ಅನುಭವಿಗಳು ತೆಗೆದುಕೊಳ್ಬೋದು, ಒಟ್ಟು ಉತ್ಪಾದಕರು ತೆಗೆದುಕೊಳ್ಬೋದು, ಸಮಗ್ರ ಬೇಡಿಕೆ ಆಗ್ಬೋದು, ಸಮಗ್ರ ಪೂರೈಕೆ ಆಗ್ಬೋದು. ತಲಾವರಮಾನ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆದರೆ ರಾಷ್ಟ್ರೀಯ ವರಮಾನ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡಲ್ಪಡ್ತದೆ. ಅಂದರೆ ಅಲ್ಲಿ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಪರಿಕಲ್ಪನೆಗಳ ವೈಯಕ್ತಿಕ ಘಟಕಗಳ ಅಧ್ಯಯನ ಆದರೆ, ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಪರಿಕಲ್ಪನೆಗಳನ್ನ ನಾವು ಸಮಗ್ರವಾಗಿ ಅಧ್ಯಯನ ಮಾಡ್ತೇವೆ. ಅದು ಬೆಲೆಗಳನ್ನು ತೆಗೆದುಕೊಂಡ್ರು, ಉದ್ಯೋಗವನ್ನು ತೆಗೆದುಕೊಂಡು ಒಂದು ವಸ್ತುವಿನ ಬೆಲೆಯನ್ನು ಅಧ್ಯಯನ ಮಾಡಿದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಆಗಿಬಿಡುತ್ತೆ. ಅದು ನಾವು ಸಾಮಾನ್ಯ ಬೆಲೆಯನ್ನು ಅಂದರೆ ಎಲ್ಲ ವಸ್ತುಗಳ ಬೆಲೆಯನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ಕರೆಸ್ಕೊಳ್ಳಲ್ಪಡುತ್ತೆ. ನಿಮಗೆ ಈವಾಗಲೇ ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಅನ್ನೋದನ್ನು ನಾನು ನಿಮಗೆ ಹೇಳಿದೆ. ಅದರ ಒರಿಜಿನ್ ಕೂಡ, ಅದು ಹೇಗೆ ಆ ಶಬ್ದ ಉಗಮ ಆಯಿತು ಅಂತ. MAKROS, ಮ್ಯಾಕ್ರೋಸ್ ಅಂದರೆ, ಮ್ಯಾಕ್ರೋಸ್ ಅಂತ ಹೇಳಿದರೆ ಲಾರ್ಜ್ ಅಥವಾ ದೊಡ್ಡದು ಎನ್ನುವಂತಹ ಅರ್ಥವನ್ನು ಕೊಡ್ತದೆ. ಬಿಗ್ ಆರ್ ಲಾರ್ಜ್ ಅಂತ ಹೇಳಿ ನಾವು ಇದಕ್ಕೆ ಕರಿತೀವಿ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವು ಹೇಗೆ ಭಿನ್ನವಾಗಿದೆ? ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳೆರಡೂ ಕೂಡ ಒಂದಕ್ಕೊಂದು ಪೂರಕವಾಗಿವೆಯೇ ಹೊರತು ಅವುಗಳೆರಡೂ ಕೂಡ ಸ್ಪರ್ಧಿಗಳಂತೂ ಅಲ್ವೇ ಅಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಪೂರಕವಾಗಿರುವಂಥದ್ದು ಅಥವಾ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಪೂರಕವಾಗಿರುವಂಥದ್ದು. ಅವುಗಳು ಯಾವತ್ತೂ ಕೂಡ ಸ್ಪರ್ಧಿಗಳಾಗಿರಲಿಕ್ಕೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ವಿಷಯಗಳು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ವಿಷಯಗಳು ಒಂದಕ್ಕೊಂದು ಭಿನ್ನವಾಗಿ ಕಂಡರೂ ಕೂಡ ಅವುಗಳೆರಡೂ ಕೂಡ ಒಂದನ್ನೊಂದು ಅವಲಂಬಿಸಿವೆ, ಆಂತರಿಕವಾಗಿ ಪರಸ್ಪರ ನಿಕಟ ಸಂಬಂಧವನ್ನು ಹೊಂದಿವೆ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಭಿವೃದ್ಧಿಗೆ ಸಮಗ್ರ ಅರ್ಥಶಾಸ್ತ್ರ ಸಹಾಯಕಾರಿ ಆದರೆ, ಸಮಗ್ರ ಅರ್ಥಶಾಸ್ತ್ರ ಅಭಿವೃದ್ಧಿಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಹಾಯಕಾರಿ ಆಗ್ತದೆ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವು ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಸೊ ಅದರಲ್ಲಿ ಒಂದು 5-6 ಪಾಯಿಂಟ್ಗಳನ್ನು ಹೇಳ್ತೇನೆ. ಮೊದಲನೇದು ಏನು ಅಂತ ಹೇಳಿದರೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಏಜೆಂಟ್ಗಳು, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಏಜೆಂಟ್ಗಳು ಅವುಗಳಿಗೆ ಚಾಲನೆ ನೀಡುವಂತಹ ಉತ್ತೇಜಕಗಳ ಸ್ವಭಾವವನ್ನು ಹೊಂದಿರ್ತವೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾನು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವು ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತೇನೆ. ದಟ್ ಮೀನ್ಸ್ ಅವುಗಳ ನಡುವಿನ ವ್ಯತ್ಯಾಸ ಅಷ್ಟೇ. ಅದು ಹೇಗೆ ಭಿನ್ನವಾಗಿದೆ ಅಂತ ಹೇಳಿ ಇದರಲ್ಲಿ ಹೇಗೆ ಬರ್ತದೆ, ಅದರಲ್ಲಿ ಹೇಗೆ ಬರ್ತದೆ ಅಂತ. ಸೊ ಎರಡರ ನಡುವಿನ ಸ್ವಲ್ಪ ಡಿಫರೆನ್ಸನ್ನು ನಾವು ಹೇಳ್ತಾ ಹೋಗ್ತೇನೆ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ
ಏಜೆಂಟ್ಗಳು ಅವುಗಳಿಗೆ ಚಾಲನೆ ನೀಡುವ ಉತ್ತೇಜಕಗಳ ಸ್ವಭಾವವನ್ನು ಹೊಂದಿರ್ತವೆ. ಚಾಲನೆ ನೀಡುವ ಉತ್ತೇಜಕಗಳ ಸ್ವಭಾವವನ್ನು ಹೊಂದಿರ್ತವೆ ಅಂತ ಹೇಳಿದೆ. ಸೊ ಆರ್ಥಿಕ ಏಜೆಂಟ್ಗಳು ಎನ್ನುವಂತಹ ಒಂದು ಶಬ್ದವನ್ನು ಬಳಕೆ ಮಾಡಿದ್ದೇನೆ. ಸೂಕ್ಷ್ಮ ಅರ್ಥಶಾಸ್ತ್ರೀಯ ಆರ್ಥಿಕ ಏಜೆಂಟ್ಗಳು ಅಂತ. ಹಾಗಾದರೆ ಆರ್ಥಿಕ ಏಜೆಂಟ್ಗಳು ಅಂದರೆ ಏನು ಅಂತ? ಆರ್ಥಿಕ ಏಜೆಂಟ್ಗಳು ಅಂತ ಹೇಳಿದರೆ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವಂತಹ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ನಾವೇನಂತ ಕರಿತೇವೆ? ಆರ್ಥಿಕ ಏಜೆಂಟ್ಗಳು ಅಂಥೇಳಿ ಕರಿತೇವೆ. ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವಂತಹ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಆರ್ಥಿಕ ಏಜೆಂಟ್ಗಳು ಅಂಥೇಳಿ ಕರಿತೇವೆ. ಸೊ ಇಲ್ಲಿ ಏನು ಹೇಳಿದೆ? ಮೊದಲನೇದಾಗಿ ಆರ್ಥಿಕ ಏಜೆಂಟ್ಗಳು ಸೂಕ್ಷ್ಮ ಅರ್ಥಶಾಸ್ತ್ರ ಅವುಗಳಿಗೆ ಚಾಲನೆ ನೀಡುವ ಉತ್ತೇಜಕಗಳ ಸ್ವಭಾವವನ್ನು ಹೊಂದಿವೆ. ಉದಾಹರಣೆಗೆ ಈ ಸೆಂಟೆನ್ಸ್ ಬರ್ದಾದ್ಮೇಲೆ ಉದಾಹರಣೆಗೆ ಅನುಭೋಗಿಗಳಿಗೆ ಒಂದು ನಿರ್ದಿಷ್ಟ ಅಭಿರುಚಿ ಮತ್ತು ಆದಾಯವನ್ನು ಹೊಂದಿದ್ದಾಗ ಅವರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಅತ್ಯಂತ ಗರಿಷ್ಠ ತೃಪ್ತಿಯನ್ನು ನೀಡುವಂತಹ ಸರಕುಗಳ ಒಂದು ಆದರ್ಶ ಸಂಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ನಿರ್ದಿಷ್ಟ ಆದಾಯದಲ್ಲಿ ನಿರ್ದಿಷ್ಟ ಅಭಿರುಚಿಯಲ್ಲಿ ಗರಿಷ್ಠ ತೃಪ್ತಿಯನ್ನು ನೀಡುವಂತಹ ಸರಕುಗಳನ್ನು ಏನು ಮಾಡ್ತಾರೆ? ಅನುಭೋಗಿಗಳು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾದರೆ ಅನುಭೋಗವನ್ನು ನಿರ್ಧಾರ ಮಾಡುವಂತಹ ಅನುಭೋಗಿಗಳು ಮೊದಲೇದು. ಎರಡನೇದೇನು ಅಂತ ಹೇಳಿದರೆ ಉತ್ಪಾದಕರು. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಗರಿಷ್ಠ ಲಾಭವನ್ನು ತಂದುಕೊಡುವಂತಹ ಸರಕುಗಳನ್ನು ಉತ್ಪಾದಿಸುವಂತಹ ಗರಿಷ್ಠ ಲಾಭವನ್ನು ತಂದುಕೊಡುವಂತಹ ಸರಕುಗಳನ್ನು ಉತ್ಪಾದಿಸುವಂತಹ ಉತ್ಪಾದಕರು ಅಂದರೆ ಉತ್ಪಾದನೆಯನ್ನು ನಿರ್ಧರಿಸುವಂತಹ ಉತ್ಪಾದಕರು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಏಜೆಂಟ್ಗಳು ಆಗಿರ್ತವೆ. ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅದೇ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಈ ವೈಯಕ್ತಿಕ ನಿರ್ಣಯಗಳನ್ನು ಅಂದರೆ ವೈಯಕ್ತಿಕ ಏಜೆಂಟ್ಗಳು, ಫಾರ್ ಎಕ್ಸಾಂಪಲ್ ಅನುಭೋಗಿಗಳು ಮತ್ತು ಉತ್ಪಾದಕರು ಅನುಭವಕ್ಕೆ ಸಂಬಂಧಪಟ್ಟಂತೆ ಮತ್ತು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಒಂದು ತಮ್ಮ ಯೋಗಕ್ಷೇಮವನ್ನು ಸಾಧಿಸಲಿಕ್ಕೆ ಅನುಭವಿಗಳು ನಿರ್ಧಾರವನ್ನು ಕೈಗೊಂಡ್ರೆ ಉತ್ಪಾದಕರು ಗರಿಷ್ಠ ಲಾಭವನ್ನು ಗಳಿಸಲಿಕ್ಕೋಸ್ಕರ ನಿರ್ಣಯವನ್ನು ಕೈಗೊಳ್ತಾರೆ. ಇನ್ನು ಎರಡನೇದು, ಮೊದಲನೇದು ಆರ್ಥಿಕ ಏಜೆಂಟ್ಗಳಿಗೆ ಚಾಲನೆ ನೀಡುವ ಉತ್ತೇಜಕಗಳ ಸ್ವಭಾವವನ್ನು ಹೊಂದಿರ್ತದೆ. ಅದರಲ್ಲಿ ಒಂದು ಅನುಭೋಗಿಗಳು, ಎರಡನೇದು ಉತ್ಪಾದಕರು ಅಂತ. ಇನ್ನು ಎರಡನೇ ಅಂಶ, ಸಮಗ್ರ ಅರ್ಥಶಾಸ್ತ್ರವು ಬೇಡಿಕೆ ಮತ್ತು ಪೂರೈಕೆಗಳ ಅಧ್ಯಯನವಾಗಿರ್ತದೆ. ಬೇಡಿಕೆ ಮತ್ತು ಪೂರೈಕೆಗಳ ಅಧ್ಯಯನವಾಗಿರ್ತದೆ. ಸೊ ಹಾಗಾದರೆ ಬೇಡಿಕೆ ಮತ್ತು ಪೂರೈಕೆಗಳ ಅಧ್ಯಯನ ನೋಡಿ. ಬೇಡಿಕೆಯು ಎಲ್ಲಿಂದ ಸೃಷ್ಟಿಯಾಗ್ತದೆ? ಬೇಡಿಕೆ ಅನುಭೋಗಿಗಳಿಂದಲೇ ಸೃಷ್ಟಿ ಆಗುವಂಥದ್ದು. ಕೊಂಡುಕೊಳ್ಳುವವರು ಮತ್ತು ಮಾರಾಟಗಾರರನ್ನು ನಾವು ಮಾರುಕಟ್ಟೆಯಲ್ಲಿ ಕಾಣ್ತೇವೆ. ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವವರು ಅನುಭೋಗಿಗಳಾದರೆ ಮಾರಾಟಗಾರರು ನಾವಿಲ್ಲಿ ಉತ್ಪಾದಕರು ಅಂಥೇಳಿ ಕರಿತೀವಿ. ಹಾಗಾದರೆ ಬೇಡಿಕೆಯನ್ನು ಸೃಷ್ಟಿಸುವಂತಹ ಅನುಭೋಗಿಗಳು ಮತ್ತು ಪೂರೈಕೆಯನ್ನು ಸೃಷ್ಟಿಸುವಂತಹ ಉತ್ಪಾದಕರು ಇವರೆರಡರ ಅಧ್ಯಯನವೇ ನಾವು ಯಾವುದರಲ್ಲಿ ಕಾಣ್ತೇವೆ? ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕಾಣ್ತೇವೆ. ಬೇಡಿಕೆ ಮತ್ತು ಪೂರೈಕೆ, ಬೇಡಿಕೆ ಅನುಭವಗಳಿಂದ ಸೃಷ್ಟಿಯಾದರೆ ಪೂರೈಕೆ ಉತ್ಪಾದಕರಿಂದ ಸೃಷ್ಟಿಯಾಗ್ತದೆ. ಇಲ್ಲಿ ಕೂಡ ಬೇಡಿಕೆ ಅನುಭವಗಳಿಂದ ಸೃಷ್ಟಿಯಾಗಬೇಕಾದ್ರೆ ಅವರ ಉದ್ದೇಶ ಗರಿಷ್ಠ ತೃಪ್ತಿಯನ್ನು ಪಡ್ಕೊಳ್ಳೋದೇ ಆಗಿರ್ತದೆ. ಪೂರೈಕೆ ಉತ್ಪಾದಕರಿಂದ ಸೃಷ್ಟಿಯಾಗಬೇಕಾದ್ರೆ ಅವರ ಉದ್ದೇಶ ಗರಿಷ್ಠ ಲಾಭವನ್ನು ಗಳಿಸುವಂಥದ್ದೇ ಆಗಿರ್ತದೆ. ಸೊ ಹಾಗೆ ಎರಡನೇದು ಬೇಡಿಕೆ ಮತ್ತು ಪೂರೈಕೆಗಳ ಅಧ್ಯಯನವಾಗಿದೆ ಅಂತ. ಇನ್ನು ಮೂರನೇದು, ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಂದು ಬೃಹತ್ ಕಂಪನಿಯನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿಗೆ ಸೇರಿಸಿದರೆ ಅದು ಕೇವಲ ಆ ಕಂಪನಿಯ ಷೇರುದಾರರ ಹಿತಾಸಕ್ತಿಯನ್ನು ಮಾತ್ರ ಪರಿಗಣಿಸ್ತದೆಯೇ ವಿನಃ ಇಡೀ ರಾಷ್ಟ್ರದ ಹಿತಾಸಕ್ತಿಗೆ ಗಮನವನ್ನು ಅದು ಕೊಡೋದಿಲ್ಲ. ಆ ಕಂಪನಿಯ ಷೇರುದಾರ ಹಿತಾಸಕ್ತಿಗೆ ಮಾತ್ರ ಅದು ಗಮನವನ್ನು ನೀಡ್ತದೆ ವಿನಃ ಇಡೀ ರಾಷ್ಟ್ರದ ಹಿತಾಸಕ್ತಿಗೆ ಅದು ಗಮನವನ್ನು ನೀಡೋದಿಲ್ಲ. ಸೊ ಬೃಹತ್ ಕಂಪನಿಯನ್ನು ಕೂಡ ನಾವು ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿಗೆ ಸೇರಿಸಿದ್ರೂ ಕೂಡ ಅದು ಕೇವಲ ಆ ಕಂಪನಿಯ ಷೇರುದಾರ ಹಿತಾಸಕ್ತಿಗೆ ಮಾತ್ರ ಗಮನವನ್ನು ನೀಡ್ತದೆ. ಇದು ಮೂರನೆಯ ಅಂಶ. ಇನ್ನು ನಾಲ್ಕನೇ, ಸೂಕ್ಷ್ಮ ಅರ್ಥಶಾಸ್ತ್ರವು
ಸೂಕ್ಷ್ಮ ಅರ್ಥಶಾಸ್ತ್ರವು ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ನಿರುದ್ಯೋಗ ಮತ್ತು ಅತಿಪ್ರಸರಣದಂತಹ ಅಂಶಗಳತ್ತ ಗಮನ ಹರಿಸುವುದಿಲ್ಲ. ಅದು ಗಮನ ಹರಿಸುವುದು ಅದಕ್ಕೆ ದತ್ತವಾದುದು ಅಲ್ಲ, ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಯಾಕೆಂದರೆ ನಿರುದ್ಯೋಗ ಮತ್ತು ಅತಿಪ್ರಸರಣದಂತಹ ಅಂಶಗಳು ಇಡೀ ರಾಷ್ಟ್ರದಲ್ಲಿ ಏಕಕಾಲಕ್ಕೆ ಸಂಭವಿಸಿದಾಗ ಅಥವಾ ಇಡೀ ರಾಷ್ಟ್ರ ಯಾವುದೇ ಒಂದು ವಲಯದಲ್ಲಿ ಸಹ ಕೇವಲ ಒಂದು ವಲಯಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಒಂದು ವಲಯದಲ್ಲಿ ಆಗಿರುವಂಥದ್ದು ಇನ್ನೊಂದು ವಲಯಕ್ಕೆ ಕೂಡ ಬೇಗನೆ ಹರಡ್ತಾ ಹೋಗ್ತದೆ. ಹಾಗೆ ಅಲ್ಲಿ ಅತಿಪ್ರಸರಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರ್ಬೋದು ಅಥವಾ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅವುಗಳತ್ತ ಗಮನವನ್ನು ಅದು ಹರಿಸೋದಿಲ್ಲ. ಇನ್ನು 4ನೆಯ ಅಂಶ ಆಯಿತು. ಇನ್ನು 5ನೇ, ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ತುಂಬ ಚಿಕ್ಕದು. ಯಾಕೆ ಅಂತ ಹೇಳಿದರೆ ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಾಪ್ತಿ ತುಂಬ ಚಿಕ್ಕದು ಅಂತ ಹೇಳ್ತೇನೆ. ಯಾಕೆಂದರೆ ಕೇವಲ ಅದು ವೈಯಕ್ತಿಕ ಘಟಕಗಳನ್ನು ಕೂಲಂಕುಷವಾಗಿ ಪರಿಶೀಲಿಸ್ತದೆ. ಉದಾಹರಣೆಗೆ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ವಸ್ತುವಿನ ಬೇಡಿಕೆ, ಒಂದು ವಸ್ತುವಿನ ಪೂರೈಕೆ, ಒಂದು ವಸ್ತುವಿನ ಬೆಲೆ, ಒಬ್ಬ ವ್ಯಕ್ತಿಯ ಆದಾಯ, ಹೀಗೆ ಕೇವಲ ವೈಯಕ್ತಿಕ ಘಟಕಗಳನ್ನು ಮಾತ್ರ ಅದು ಕೂಲಂಕುಷವಾಗಿ ಅಧ್ಯಯನ ಮಾಡೋದ್ರಿಂದ ಇದರ ವ್ಯಾಪ್ತಿ ಸಂಕುಚಿತವಾಗಿದೆ. ಅದೇ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ತೆಗೆದುಕೊಂಡ್ರೆ ಏನಾಗ್ತದೆ ಅಂತ ಹೇಳಿ ಅದರ ವ್ಯಾಪ್ತಿ ವಿಶಾಲವಾಗಿರುವಂಥದ್ದು. ಯಾಕೆಂದರೆ ಅದು ಎಲ್ಲ ಅನುಭೋಗಿಗಳನ್ನು, ಎಲ್ಲ ಉತ್ಪಾದಕರನ್ನು, ಎಲ್ಲ ವಸ್ತುಗಳ ಬೆಲೆಗಳನ್ನು, ರಾಷ್ಟ್ರೀಯ ಆದಾಯವನ್ನು, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಈ ಎಲ್ಲ ಅಂಶಗಳನ್ನು ಅದು ಒಟ್ಟಾರೆಯಾಗಿ ಏನು ಮಾಡ್ತದೆ, ಸಮಗ್ರವಾಗಿ ಅಧ್ಯಯನ ಮಾಡೋದ್ರಿಂದ ಇದರ ವ್ಯಾಪ್ತಿ ವಿಶಾಲವಾಗಿದೆ ಅಂತ ನಾವು ಹೇಳ್ತೇವೆ. ಇನ್ನು 6ನೆಯ ಪಾಯಿಂಟ್ ಏನು ಅಂತೇಳಿದರೆ, 6ನೇ ಅಂಶ ಏನು ಅಂತೇಳಿದರೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ಸಮತೋಲನವನ್ನು ಸಾಧಿಸಲಿಕ್ಕೆ ಪ್ರಯತ್ನ. ಕೇವಲ ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನವನ್ನು ಸಾಧಿಸಿದರೆ ಅದು ಸಾಮಾನ್ಯ ಸಮತೋಲನ ಅಂಥೇಳಿ ಕರೆಸ್ಕೊಳ್ಳಲ್ಪಡ್ತದೆ. ಈಗ ಸಾಮಾನ್ಯ ಸಮತೋಲನ ಅಂಥೇಳಿ ಕರೆಸ್ಕೊಳ್ಳಲ್ಪಟ್ಟರೆ ಅದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಏನಾಗ್ತದೆ, ಹತ್ತಿರವಾಗ್ತದೆ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಕೇವಲ ಒಂದು ಮಾರುಕಟ್ಟೆಯ ಸಮತೋಲನಕ್ಕೆ ಅಧ್ಯಯನ ಮಾಡ್ತದೆ ಅಂತಾದರೆ ಅದು ಭಾಗಶಃ ಸಮತೋಲನವನ್ನು ಅಧ್ಯಯನ ಮಾಡ್ತದೆ. ಇಡೀ ಅರ್ಥವ್ಯವಸ್ಥೆಯ ಎಲ್ಲ ಮಾರುಕಟ್ಟೆಗಳ ಸಮತೋಲನವನ್ನು ಅದು ಅಧ್ಯಯನ ಮಾಡೋದಿಲ್ಲ. ಕೇವಲ ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಸಮನಾದಾಗ ಆ ಮಾರುಕಟ್ಟೆ ಸಮತೋಲನದಲ್ಲಿ ಇದೆ ಅಂತ ಹೇಳ್ತದೆ. ಹಾಗೆ ಅದು ಭಾಗಶಃ ಸಮತೋಲನವನ್ನು ಅಧ್ಯಯನ ಮಾಡ್ತದೆ. ಅದೇ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರ ಇಡೀ ಮಾರುಕಟ್ಟೆಯ ಸಮತೋಲನಕ್ಕೆ ಅಧ್ಯಯನ ಮಾಡ್ತಂಥದ್ದು ಪೂರ್ಣ ಸಮತೋಲನವನ್ನು ಅಧ್ಯಯನ ಮಾಡ್ತದೆ. ಈ ಎಲ್ಲ ವಿಷಯಗಳನ್ನು ನಾವು ಗಮನಿಸಿದಾಗ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವು ಭಿನ್ನವಾಗಿದೆ ಅಂತ ನಾವು ಹೇಳ್ಬೋದು. ಹಾಗಂತ ನಾವುಗಳು ಸ್ಪರ್ಧಿಗಳು ಅಂಥೇಳಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅವುಗಳು ಪರಸ್ಪರ ನಿಕಟ ಸಂಬಂಧವನ್ನು ಹೊಂದಿವೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಮುಂದಿನ ಅಂಶ ಏನು ಅಂತ ಹೇಳಿದ್ರೆ, ಆರ್ಥಿಕ ಏಜೆಂಟ್ಗಳು ಅಂದರೆ ಏನು ಅಂತ ನಾನು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಸಮಗ್ರ ಅರ್ಥಶಾಸ್ತ್ರವು ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ಹೇಳುವಾಗ ಮೊದಲೇ ಅಂಶದಲ್ಲಿ ಹೇಳಿದ್ದೇನೆ ಸೂಕ್ಷ್ಮ ಅರ್ಥಶಾಸ್ತ್ರ ಹೇಗೆ ಭಿನ್ನವಾಗಿದೆ ಅಂತ. ಅದನ್ನು ಹೇಳುವಾಗ ಆರ್ಥಿಕ ಏಜೆಂಟ್ಗಳು ಎಂದರೇನು ಅಂತ ಹೇಳಿದೆ. ಇನ್ನು ಅದರ ಉದಾಹರಣೆಯನ್ನು ಕೂಡ ಹೇಳ್ತಾ ಹೋಗ್ತೇನೆ. ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನೇ ನಾವು ಆರ್ಥಿಕ ಏಜೆಂಟ್ಗಳು ಅಂಥೇಳಿ ಕರಿತೇವೆ. ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ನಾವು ಆರ್ಥಿಕ ಏಜೆಂಟ್ಗಳು ಅಂಥೇಳಿ ಕರಿತೇವೆ. ಹಾಗಾದರೆ ಈ ಆರ್ಥಿಕ ಏಜೆಂಟ್ಗಳು ಯಾರೆಲ್ಲ ಬರ್ತಾರೆ? ಮೊದಲನೇದಾಗಿ ಅನುಭೋಗಿಗಳು ಅದರಲ್ಲಿ ಬರ್ತಾರೆ. ಎರಡನೇದಾಗಿ ಉತ್ಪಾದಕರು. ಇನ್ನು ಮೂರನೇದರಲ್ಲಿ ನಾವು ಎಲ್ಲವನ್ನ ಸೇರಿಸ್ಬೋದು. ಸರ್ಕಾರ ಆಗ್ಬೋದು, ಅದು ಬ್ಯಾಂಕ್ಗಳಾಗ್ಬೋದು, ನಿಗಮಗಳು ಕೂಡ ಆಗ್ಬೋದು. ಅಂದರೆ ಆರ್ಥಿಕ ಏಜೆಂಟ್ಗಳು ಅಂತ ಹೇಳಿದ್ರೆ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು. ವ್ಯಕ್ತಿಗಳು ಅಂತ ಹೇಳುವಾಗ ಅನುಭೋಗಿಗಳು
ಅನುಭವಕ್ಕೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ನಾನು ನಿಮಗೆ ಹೇಳಿದೆ. ಹಾಗಾದರೆ ಅನುಭೋಗಿಗಳು ಅನುಭವಕ್ಕೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಯಾವ ರೀತಿಯ ನಿರ್ಣಯವನ್ನು ಕೈಗೊಳ್ತಾರೆ? ಯಾವ ಸರಕುಗಳನ್ನು ಅನುಭೋಗಿಸಬೇಕು ಅಥವಾ ಏನನ್ನ ಅನುಭೋಗಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಅನುಭೋಗಿಸಬೇಕು ಮತ್ತು ಯಾವ ಸರಕಿನ ಮೇಲೆ ಎಷ್ಟು ವೆಚ್ಚವನ್ನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋರು ಅನುಭವಿಗಳು. ಹಾಗಾದರೆ ಅನುಭವಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ನಿರ್ಣಯವನ್ನು ಕೈಗೊಳ್ಳುವವರು ಅನುಭೋಗಿಗಳು ಆಗಿರ್ತಾರೆ. ಹಾಗೆ ಇವರನ್ನು ಆರ್ಥಿಕ ಏಜೆಂಟ್ಗಳು ಅಂಥೇಳಿ ಕರೀತೇವೆ. ಸೊ ದ ನೆಕ್ಸ್ಟ್ ಥಿಂಗ್ ಇಸ್ ಉತ್ಪಾದಕರು. ಉತ್ಪಾದಕರು ಕೂಡ ಅನುಭೋಗಿಗಳಿಂದ ಸೃಷ್ಟಿಸಲ್ಪಡುವ ಬೇಡಿಕೆಗೆ ಅನುಗುಣವಾಗಿ ಯಾವ ಸರಕುಗಳನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಅದರ ಮೇಲೆ ವೆಚ್ಚ ಮಾಡಬೇಕು ಅಥವಾ ಯಾವ ಬೆಲೆಗೆ ಮಾರಾಟ ಮಾಡಬೇಕು, ಕಡಿಮೆ ವೆಚ್ಚದಲ್ಲಿ ಹೇಗೆ ಉತ್ಪಾದನೆಯನ್ನು ಮಾಡುವಂಥದ್ದು. ಅಂದರೆ ಉತ್ಪಾದನೆಗೆ ಸಂಬಂಧಪಟ್ಟಂಥ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಉತ್ಪಾದಕರು ಕೂಡ ಆರ್ಥಿಕ ಏಜೆಂಟ್ಗಳು ಅಂಥೇಳಿ ಕರೆಸಿಕೊಳ್ಳಲ್ಪಡ್ತದೆ. ಇನ್ನು ಮೂರನೇದು ಸರ್ಕಾರ. ಸರ್ಕಾರ ಅಂತ ನಾನು ಹೇಳಿದೆ, ಸರ್ಕಾರ ಜನರ ಮೇಲೆ ಎಷ್ಟು ತೆರಿಗೆಯನ್ನು ವಿಧಿಸಬೇಕು ಅಥವಾ ಯಾವ ಆರ್ಥಿಕ ಯೋಜನೆಗಳ ಮೇಲೆ ಎಷ್ಟು ವೆಚ್ಚ ಮಾಡಬೇಕು ಅಥವಾ ಜನರು ಕೇಳುವಂತಹ ಆರ್ಥಿಕ ಯೋಜನೆಗಳ ಅನುಗುಣವಾಗಿ ಅಭಿವೃದ್ಧಿಯನ್ನು ಸಾಧಿಸೋದು ಹೇಗೆ, ಇವೆಲ್ಲ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಸರ್ಕಾರ ಕೂಡ ಆರ್ಥಿಕ ಏಜೆಂಟ್ಗಳು ಅಂಥೇಳಿ ಕರೆಸಿಕೊಳ್ಳಲ್ಪಡುತ್ತೆ. ಇನ್ನು ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಡಬೇಕು ಅಥವಾ ನಿಗಮಗಳಿವೆ ಎಷ್ಟು ಸಾಲವನ್ನು ಕೊಡಬೇಕು, ಎಷ್ಟು ಬಡ್ಡಿಯನ್ನು ವಿಧಿಸಬೇಕು, ಇವುಗಳ ನಿರ್ಣಯವನ್ನು ಕೈಗೊಳ್ಳುವಂತಹ ಬ್ಯಾಂಕು ನಿಗಮಗಳು ಕೂಡ ಆರ್ಥಿಕ ಏಜೆಂಟ್ಗಳು ಅಂಥೇಳಿ ಕರೆಸಿಕೊಳ್ಳಲ್ಪಡುತ್ತೆ. ಆರ್ಥಿಕ ಏಜೆಂಟ್ಗಳಂದರೆ ಏನು, ಅದಕ್ಕೆ ಉದಾಹರಣೆ ಅಂತಾಯಿತು. ಇನ್ನು ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಅದು ಹೇಗೆ ಭಿನ್ನವಾಗಿದೆ ಮತ್ತು ಆರ್ಥಿಕ ಏಜೆಂಟ್ಗಳೇ ಅಂದರೆ ಯಾರು ಮತ್ತು ಯಾರನ್ನು ಆರ್ಥಿಕ ಏಜೆಂಟ್ಗಳು ಅಂಥೇಳಿ ಕರೀತಾರೆ ಅಂತ ನಾನು ನಿಮಗೆ ಹೇಳಿದೆ. ಮುಂದಿನದು ಏನಂತ ಹೇಳಿದರೆ, ನಿಮಗೆ ಗೊತ್ತು, ಆ್ಯಡಮ್ ಸ್ಮಿತ್ ರವರನ್ನು ನಾವು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹರು ಅಂಥೇಳಿ ಕರೀತೇವೆ. ಆ್ಯಡಮ್ ಸ್ಮಿತ್ ರವರನ್ನು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹರು ಅಂಥೇಳಿ ಕರೆಯಲಾಗತ್ತೆ. ಅವರು 1776 1776 ಒಂದು ಪುಸ್ತಕವನ್ನು ಬರೆದು ದ ಎನ್ಕ್ವೈರಿ ಇನ್ ಟು ದ ನೇಚರ್ ಆ್ಯಂಡ್ ದ ಕಾಸ್ ಆಫ್ ವೆಲ್ತ್ ಆಫ್ ನೇಷನ್ಸ್ ಅಂತ, ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಪರಿಶೀಲನೆ ಮತ್ತು 1776 ಆ್ಯಡಮ್ ಸ್ಮಿತ್, ನಾವು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂಥೇಳಿ ಕರೆಸಿಕೊಳ್ಪಡುವಂಥ ಆ್ಯಡಮ್ ಸ್ಮಿತ್ ರವರು ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಪರಿಶೀಲನೆ ಎನ್ನುವಂತಹ ಪುಸ್ತಕವನ್ನು ಬರೆದರು. ಅದಕ್ಕಿಂತ ಆಗಿನ ಸಮಯದಲ್ಲಿ ಅರ್ಥಶಾಸ್ತ್ರ ಅಂಥೇಳಿ ಕರಿತಾ ಇರಲಿಲ್ಲ, ಅದನ್ನು ರಾಜಕೀಯ ಅರ್ಥಶಾಸ್ತ್ರ ಅಂಥೇಳಿ ಕರಿತಾ ಇದ್ರು. ಅದನ್ನು ಅರ್ಥಶಾಸ್ತ್ರ ನಿಮಗೆ ಆಲ್ರೆಡಿ ಕಲ್ತಿದ್ದೀರಾ. ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರ ಅಂತ ಹೇಳಿದರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರ. ಹಾಗೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಪರಿಶೀಲನೆ ಎನ್ನುವಂತಹ ಪುಸ್ತಕದಲ್ಲಿ ಅವರು ಅರ್ಥಶಾಸ್ತ್ರವನ್ನು ವ್ಯವಸ್ಥಿತವಾಗಿ ಅಂದರೆ ಸಿಸ್ಟಮೆಟಿಕ್ ಆಗಿ ಇಂಟ್ರೊಡ್ಯೂಸ್ ಮಾಡಿದರು, ಪರಿಚಯಿಸಿದರು. ಹಾಗೆ ಅವರನ್ನು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂಥೇಳಿ ನಾವು ಕರಿತೇವೆ. ಅಲ್ಲಿಯವರೆಗೂ ಕೂಡ ಆಗಿನ ಸಮಯದಲ್ಲಿ ಅದು ರಾಜಕೀಯ ಅರ್ಥಶಾಸ್ತ್ರ ಅಂಥೇಳಿ ಕರೆಸಿಕೊಳ್ಳಲ್ಪಡ್ತಾ ಇತ್ತು. ಹಾಗಾದರೆ ಅವರ ಅಭಿಪ್ರಾಯ ಏನು ಅಂತ ಹೇಳಿದೆ ನಿಮಗೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ನಾವು 2 ಆರ್ಥಿಕ ಏಜೆಂಟ್ಗಳನ್ನು ಗಮನಿಸ್ತಾ ಇದ್ದೇವೆ. ಒಂದು ಅನುಭೋಗಿಗಳು, ಇನ್ನೊಂದು ಉತ್ಪಾದಕರು. ಅನುಭೋಗಿಗಳು ಆರ್ಥಿಕ ಏಜೆಂಟ್ಗಳು ಅಂದರೆ ಅನುಭೋಗಿಗಳು ಮತ್ತು ಉತ್ಪಾದಕರು ತಮ್ಮ ಸ್ವಂತ ಹಿತಾಸಕ್ತಿಗೆ ಅನುಗುಣವಾಗಿ ಸರಿಯಾದ ನಿರ್ಣಯಗಳನ್ನು ಕೈಗೊಂಡ್ರೆ ಸಮಗ್ರ ಅರ್ಥಶಾಸ್ತ್ರದ ಅವಶ್ಯಕತೆ ಇಲ್ಲ ಅಂಥೇಳಿ ಆ್ಯಡಮ್ ಸ್ಮಿತ್ ಅವರು ಅಭಿಪ್ರಾಯ ಪಡ್ತಾರೆ. ಅಂದರೆ ಆರ್ಥಿಕ ಏಜೆಂಟ್ಗಳು, ಒಂದು ಅನುಭೋಗಿಗಳು, ಇನ್ನೊಂದು ಉತ್ಪಾದಕರು. ಅನುಭೋಗಿಗಳು ತಮ್ಮ ಸ್ವಂತ ಹಿತಾಸಕ್ತಿಗೆ ಅನುಗುಣವಾಗಿ ನಿರ್ಣಯ ಅಂದರೆ ಯಾವ ರೀತಿಯಾಗಿ ನಿರ್ಣಯವನ್ನು ಕೈಗೊಳ್ಳಬೇಕು, ಅವರು ಯಾವ ವಸ್ತುಗಳನ್ನು ಅನುಭೋಗಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಅನುಭೋಗಿಸಬೇಕು, ಎಷ್ಟು ವೆಚ್ಚ ಮಾಡಬೇಕು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅನುಭೋಗಿಗಳು ಅನುಭವಕ್ಕೆ ಸಂಬಂಧಪಟ್ಟಂತೆ
ಸರಿಯಾದ ನಿರ್ಣಯವನ್ನು ಕೈಗೊಂಡ್ರೆ ಅಥವಾ ತಮ್ಮ ಯೋಗಕ್ಷೇಮವನ್ನು ಸಾಧಿಸಿ ಗರಿಷ್ಠ ಪ್ರಮಾಣದಲ್ಲಿ ಸಾಧಿಸಲಿಕ್ಕೆ ಅನುಗುಣವಾಗಿ ನಿರ್ಣಯವನ್ನು ಕೈಗೊಂಡ್ರೆ ಮತ್ತು ಉತ್ಪಾದಕರು ತಮ್ಮ ಸ್ವಂತ ಹಿತಾಸಕ್ತಿ ಅಂದರೆ ಗರಿಷ್ಠ ಲಾಭಕ್ಕೆ ಅನುಗುಣವಾಗಿ ನಿರ್ಣಯವನ್ನು ಕೈಗೊಂಡ್ರೆ ರಾಷ್ಟ್ರದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಅವಶ್ಯಕತೆ ಇಲ್ಲ ಅಂಥೇಳಿ ಆಡಮ್ ಸ್ಮಿತ್ ಅವರು ಅಭಿಪ್ರಾಯವನ್ನು ಪಡ್ತಾರೆ. ನಂತರ ಯಾಕೆ ನಮಗೆ ಸಮಗ್ರ ಅರ್ಥಶಾಸ್ತ್ರದ ಅವಶ್ಯಕತೆ ಉಂಟಾಯಿತು ಅಂತ ಈ ಆಡಮ್ ಸ್ಮಿತ್ ರವರ ಈ ಅಭಿಪ್ರಾಯವನ್ನು ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದರು, ಇದನ್ನು ಇನ್ನೂ ಕೆಲವು ಅರ್ಥಶಾಸ್ತ್ರಜ್ಞರು ವಿರೋಧಿಸ್ತಾರೆ. ಯಾಕೆಂದರೆ ಅವರು ಸಮಗ್ರ ಅರ್ಥಶಾಸ್ತ್ರದ ಅವಶ್ಯಕತೆ ಇದೆ ಅನ್ನೋದಕ್ಕೆ ಕೆಲವೊಂದು 3 ಕಾರಣಗಳನ್ನು ಕೊಡ್ತಾರೆ. ಒಂದು, ಆಗಿನ ಕಾಲದಲ್ಲಿ ಮಾರುಕಟ್ಟೆ ಅಸ್ತಿತ್ವದಲ್ಲಿ ಇರಲಿಲ್ಲ ಮತ್ತು ಇರಲಿಕ್ಕೆ ಸಾಧ್ಯವೂ ಇರಲಿಲ್ಲ. ಒಂದು, ಮಾರುಕಟ್ಟೆ ಅಸ್ತಿತ್ವದಲ್ಲಿ ಇರಲಿಲ್ಲ ಮತ್ತು ಇರಲಿಕ್ಕೆ ಸಾಧ್ಯವಿರಲಿಲ್ಲ ಆ ಟೈಮಲ್ಲಿ. ಎರಡನೇದು ಏನು ಅಂತ ಹೇಳಿದರೆ, ಆಗ ಅಸ್ತಿತ್ವದಲ್ಲಿದ್ದಂತಹ ಒಂದಾನೊಂದು ಅಸ್ತಿತ್ವದಲ್ಲಿ ಮಾರುಕಟ್ಟೆ ಇದ್ದರೂ ಕೂಡ ಅದು ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನವನ್ನು ತರಲಿಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿತ್ತು. ಒಂದು, ಮಾರುಕಟ್ಟೆ ಅಸ್ತಿತ್ವದಲ್ಲಿ ಇರಲಿಲ್ಲ, ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಒಂದಾನೊಂದು ಅಸ್ತಿತ್ವದಲ್ಲಿ ಇದ್ದರೂ ಕೂಡ ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನವನ್ನು ತರಲಿಕ್ಕೆ ಅದು ಸಂಪೂರ್ಣವಾಗಿ ವಿಫಲ ಆಗಿತ್ತು. ಇನ್ನು 3ನೇ ಅಂಶ ಏನು ಅಂತ ಹೇಳಿದರೆ, ಆಗ ಅಸ್ತಿತ್ವದಲ್ಲಿ ಇರುವಂತಹ ಜನರು ಅಥವಾ ಸರ್ಕಾರಕ್ಕೆ ಜನರು ಏನಂತ ಭಾವಿಸ್ತಾ ಇದ್ರು, ಏನನ್ನ ನಿರೀಕ್ಷೆ ಮಾಡ್ತಾ ಇದ್ರು ಅಂತ ಹೇಳಿದರೆ, ಸರ್ಕಾರ ನಿಸ್ವಾರ್ಥವಾಗಿ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಅಂದರೆ ಜನರಿಗೆ ಅವಶ್ಯಕತೆ ಇರುವಂತಹ ಮೂಲಭೂತ ಸೌಕರ್ಯಗಳನ್ನು ಮತ್ತು ಸಾಮಾಜಿಕ ಅವಶ್ಯಕತೆಗಳನ್ನು ಪೂರೈಸಬೇಕು ಎನ್ನುವಂತಹ ನಿರೀಕ್ಷೆ ಜನರಲ್ಲಿ ಇತ್ತು. ಅಂದರೆ ಸರ್ಕಾರ ನಿಸ್ವಾರ್ಥವಾಗಿ ಎನ್ನುವಂಥ ಶಬ್ದವನ್ನು ಬಳಕೆ ಮಾಡಿದರೆ, ನಿಸ್ವಾರ್ಥವಾಗಿ ಅಂದರೆ ಜನರಿಂದ ಏನನ್ನು ಯಾವ ಪ್ರತಿಫಲವನ್ನು ಅದು ಅಪೇಕ್ಷಿಸದೆ ಏನು ಮಾಡಬೇಕು ಅಂತೇಳಿ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು. ಅದು ಮಿಲಿಟರಿ ಸೇವೆ ಇರ್ಬೋದು, ರಕ್ಷಣೆ ಇರ್ಬೋದು, ಪೊಲೀಸ್ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಈ ಎಲ್ಲ ಅವಶ್ಯಕತೆಗಳನ್ನು ಸರ್ಕಾರ ಪೂರೈಕೆ ಮಾಡಬೇಕು. ಹಾಗಾಗಿಯೇ ಈ ಎಲ್ಲ ಸರ್ಕಾರ ಈ ಅವಶ್ಯಕತೆಗಳನ್ನು ಪೂರೈಕೆ ಮಾಡಬೇಕಾದ್ರೆ ಸರ್ಕಾರಕ್ಕೆ ಮುಂಗಡ ಪತ್ರ ಮತ್ತು ತೆರಿಗೆ ನೀತಿಯ ಅವಶ್ಯಕತೆ ಅಥವಾ ಕೋಶೀಯ ನೀತಿಯ ಅವಶ್ಯಕತೆ ಉಂಟಾಯಿತು ಅಥವಾ ಆರ್ಥಿಕ ಯೋಜನೆಗಳನ್ನು ರೂಪಿಸಬೇಕಾಯಿತು. ಸರ್ಕಾರ ರೂಪಿಸುವಂತಹ ಆರ್ಥಿಕ ಯೋಜನೆಗಳು ಇಡೀ ರಾಷ್ಟ್ರಕ್ಕೆ ಸಮಗ್ರವಾಗಿ ಅನ್ವಯ ಆಗ್ತದ ಇಲ್ವಾ ಅನ್ನೋದನ್ನು ಸರ್ಕಾರ ಪರೀಕ್ಷಿಸಬೇಕಾಯಿತು. ಹಾಗೆ ಸಮಗ್ರ ಅರ್ಥಶಾಸ್ತ್ರದ ಅವಶ್ಯಕತೆ ಉಂಟಾಯಿತು. ಸಮಗ್ರ ಅರ್ಥಶಾಸ್ತ್ರ ಅವಶ್ಯಕತೆ ಇದೆ ಅಂಥೇಳಿ ಉಳಿದ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯವನ್ನು ಪಡ್ತಾರೆ. ಇನ್ನು ಯಾಕೆ ಆಡಮ್ ಸ್ಮಿತ್ ಅವರು ಏನು ಹೇಳಿದರು, ಸಮಗ್ರ ಅರ್ಥಶಾಸ್ತ್ರ ಅವಶ್ಯಕತೆ ಏನು ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ಥಿಂಗ್, ಸಮಗ್ರ ಅರ್ಥಶಾಸ್ತ್ರದ ಉಗಮ. ಸಮಗ್ರ ಅರ್ಥಶಾಸ್ತ್ರದ ಉಗಮಕ್ಕೆ ಕಾರಣೀಕರ್ತರಲ್ಲಿ ಮೊದಲೇ ಅವರು ಗೊತ್ತಿದೆ JM ಕೀನ್ಸ್ ಸಮಗ್ರ ಅರ್ಥಶಾಸ್ತ್ರವನ್ನು ವ್ಯವಸ್ಥಿತವಾಗಿ ಪರಿಚಯಿಸಿದರು. JM ಕೀನ್ಸ್, ಜಾನ್ ಮೇನಾರ್ಡ್ ಕೀನ್ಸ್ ರವರು 1936 1936 ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಎನ್ನುವಂಥ ಪುಸ್ತಕವನ್ನು ಬರೀತಾರೆ. ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. JM ಕೀನ್ಸ್ ಅವರು 1936 ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಎನ್ನುವಂತಹ ಪುಸ್ತಕವನ್ನು ಪರಿಚಯಿಸಿದರು. ಈ ಪುಸ್ತಕದಲ್ಲಿ ಅವರು ಸಮಗ್ರ ಅರ್ಥಶಾಸ್ತ್ರದ ಅವಶ್ಯಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದು ಪ್ರತ್ಯೇಕ ಶಾಖೆಯಾಗಿ ಬೆಳಿಲಿಕ್ಕೆ ಸಹಾಯಕಾರಿ ಆಯಿತು. ಅವರ ಈ ಪುಸ್ತಕ ಬಂದ ಮೇಲೆ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಒಂದು ಪ್ರತ್ಯೇಕ ಶಾಖೆಯಾಗಿ ಅಭಿವೃದ್ಧಿ ಆಯಿತು ಅಂತ ನಾವು ಹೇಳಬಹುದು. ಹಾಗಾದರೆ ಮೊದಲನೇದಾಗಿ ಸಮಗ್ರ ಅರ್ಥಶಾಸ್ತ್ರ ಉಗಮಕ್ಕೆ ಕಾರಣವಾಗಿರುವಂತಹ ಅಂಶ JM ಕೀನ್ಸ್ ರವರು 1936 ಈ ಪುಸ್ತಕವನ್ನು ಬರೆದಿರುವಂಥದ್ದು. ಎರಡನೇದು, ಈ ಪುಸ್ತಕ ಬರೋದಕ್ಕಿಂತ ಮುಂಚೆ ಅರ್ಥವ್ಯವಸ್ಥೆಯಲ್ಲಿ ಕ್ಲಾಸಿಕಲ್ ಥಾಟ್,
ಸಾಂಪ್ರದಾಯಿಕ ಪಂಥದ ಚಿಂತನೆ ಅಥವಾ ಸಂಪ್ರದಾಯ ಪಂಥದ ಚಿಂತನೆ ಅಸ್ತಿತ್ವದಲ್ಲಿ ಇತ್ತು. ಕ್ಲಾಸಿಕಲ್ ಥಾಟ್ ಅಥವಾ ಸಂಪ್ರದಾಯ ಪಂಥದ ಚಿಂತನೆ ಅಂದರೆ ಏನು ಅಂತ, ಕೆಲಸ ಮಾಡಲು ಬಯಸುವಂತಹ ಎಲ್ಲ ಕಾರ್ಮಿಕರಿಗೆ ಅಥವಾ ಕೆಲಸ ಮಾಡಲು ಸಿದ್ಧ ಇರುವಂತಹ ಅಥವಾ ಇಷ್ಟಪಡುವಂಥ ಎಲ್ಲ ಕಾರ್ಮಿಕರಿಗೆ ಪೂರ್ಣೋದ್ಯೋಗ ಇತ್ತು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ವು. ಇದನ್ನೇ ಸಂಪ್ರದಾಯ ಪಂಥದ ಚಿಂತನೆ ಅಂತ ಹೇಳಿ ಕರಿತಾ ಇತ್ತು. 1936 ಬಿಫೋರ್ 1936ಕ್ಕಿಂತ ಮುಂಚೆ ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರಿಗೆ ಪೂರ್ಣೋದ್ಯೋಗ ಇತ್ತು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇತ್ತು. ಸೊ ಇದನ್ನೇ ಸಂಪ್ರದಾಯ ಪಂಥದ ಚಿಂತನೆ ಅಂತ ಹೇಳಿ ಕರಿತಾ ಇದ್ರು. ಸೊ ಇದು ಸಮಗ್ರ ಅರ್ಥಶಾಸ್ತ್ರ ಉಗಮಕ್ಕೆ ಕಾರಣ ಆಯಿತು ಅಂತ ನಾನು ಹೇಳ್ತೇನೆ. ಹೇಗೆ, ಯಾಕೆ ಅಂತ ಹೇಳಿದರೆ, ಕೆಲಸ ಮಾಡಲು ಸಿದ್ಧರಂತೂ ಎಲ್ಲ ಜನರಿಗೆ ಕೆಲಸ ಪೂರ್ಣೋದ್ಯೋಗ ಅಂತ ಹೇಳಿ ಒಬ್ಬ ವ್ಯಕ್ತಿಯು ನಿರುದ್ಯೋಗಿ ಇಲ್ಲ ಅಂತ ಆಯಿತು. ಹಾಗಾದರೆ ನಿರುದ್ಯೋಗ ಇಲ್ಲ, ಅರ್ಥವ್ಯವಸ್ಥೆಯಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ ಅಂದ ಮೇಲೆ ಅರ್ಥವ್ಯವಸ್ಥೆಯನ್ನು ಸಮಗ್ರವಾಗಿ ವಿಶ್ಲೇಷಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆಯಿತು. 1936ಕ್ಕಿಂತ ಮುಂಚೆ ಸಾಂಪ್ರದಾಯ ಪಂಥದ ಚಿಂತನೆ, ಮುಂಚಿನ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ. ಇದು ಎರಡನೆಯ ಅಂಶ. ಇನ್ನು ಮೂರನೇದು ಏನಂತ ಹೇಳಿದರೆ, ಇದು ಎರಡನೇದು ಕ್ಲಾಸಿಕಲ್ ಥಾಟ್. ಇನ್ನು ಮೂರನೇದು 1929ರಲ್ಲಿ ಎಂದು 1929ನಲ್ಲಿ ಆರ್ಥಿಕ ಮಹಾಕುಸಿತ, ಗ್ರೇಟ್ ಡಿಪ್ರೆಷನ್ ಉಂಟಾಯಿತು. 1929ರಲ್ಲಿ ಆರ್ಥಿಕ ಮಹಾಕುಸಿತ ಉಂಟಾಯಿತು. ಈ ಆರ್ಥಿಕ ಮಹಾಕುಸಿತ ಉತ್ತರ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಪ್ರಾರಂಭ ಆಯಿತು. ಉತ್ತರ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಪ್ರಾರಂಭವಾಗಿರುವಂಥ ಆರ್ಥಿಕ ಮಹಾಕುಸಿತ, ಇದನ್ನೇ ನಾವು ಸಬ್ ಪಾಯಿಂಟ್ ಹಾಕಿ ಕೂಡ ಬರಿಬೋದು. ಮೊದಲೇದು ಇದು ಪುಸ್ತಕ, ಎರಡನೇದು ಕ್ಲಾಸಿಕಲ್ ಥಾಟ್. 1929ರಲ್ಲಿ ಆರ್ಥಿಕ ಮಹಾಕುಸಿತ ಆಯಿತು. ಯುರೋಪ್ ಮತ್ತು ಉತ್ತರ ಅಮೆರಿಕ ದೇಶಗಳಲ್ಲಿ ಪ್ರಾರಂಭ ಆಯಿತು. ಇನ್ನು ಜಗತ್ತಿನ ಇತರ ರಾಷ್ಟ್ರಗಳ ಮೇಲೆ ಕೂಡ ಅದು ಪರಿಣಾಮವನ್ನು ಬೀರ್ತು. ಆ ಸಮಯದಲ್ಲಿ ಏನಾಯಿತು ಅಂತ ಹೇಳಿದರೆ, ಉತ್ಪಾದನೆ ಕಡಿಮೆ ಆಗ್ತಾ ಹೋಯಿತು. ಉತ್ಪಾದನೆ ಕಡಿಮೆ ಆಯಿತು ಅಂತ ಹೇಳಿ ಸರಕುಗಳಿಗೆ ಬೇಡಿಕೆ ಇರಲಿಲ್ಲ. ಸರಕುಗಳಿಗೆ ಬೇಡಿಕೆ ಇರಲಿಲ್ಲ ಅಂದರೆ ಸರಕುಗಳನ್ನು ಕೊಂಡುಕೊಳ್ಳೋರು ಇರಲಿಲ್ಲ. ಆರ್ಥಿಕ ಮಹಾಕುಸಿತ ಸಂದರ್ಭದಲ್ಲಿ ಸರಕುಗಳನ್ನು ಕೊಂಡುಕೊಳ್ಳೋರು ಇರಲಿಲ್ಲ, ಸರಕುಗಳಿಗೆ ಬೇಡಿಕೆ ಇರಲಿಲ್ಲ. ಬೇಡಿಕೆ ಇರಲಿಲ್ಲ ಅಂದ ತಕ್ಷಣ ಅವುಗಳನ್ನು ಉತ್ಪಾದನೆ ಕಡಿಮೆಯಾಯಿತು. ಉತ್ಪಾದನೆ ಕಡಿಮೆ ಆಯಿತು ಅಂದಮೇಲೆ ಏನಾಗುತ್ತೆ, ಕಾರ್ಮಿಕರು ನಿರುದ್ಯೋಗಿಗಳಾದರು. ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಕಾರ್ಖಾನೆಗಳು ಸ್ಥಗಿತಗೊಂಡು ಕಾರ್ಖಾನೆಗಳು ತಮ್ಮ ಉತ್ಪಾದನೆಯನ್ನು ನಿಲ್ಲಿಸಬೇಕಾಯಿತು. ಯಾವಾಗ ಸರಕುಗಳಿಗೆ ಬೇಡಿಕೆ ಇರೋದಿಲ್ಲ ಆಗ ಏನಾಗುತ್ತೆ ಅಂತ ಹೇಳಿದರೆ ವಸ್ತುಗಳ ಉತ್ಪಾದನೆ ಕಡಿಮೆ ಮಾಡಲೇಬೇಕಾಗತ್ತೆ. ಉತ್ಪಾದನೆ ಕಡಿಮೆ ಮಾಡ್ತಾರೆ ಅಂತ ಹೇಳಿದರೆ ಉದ್ಯೋಗಗಳಿಗೆ ಕೆಲಸ ಇರಲ್ಲ. ಸೊ ಕಾರ್ಮಿಕರು ನಿರುದ್ಯೋಗಿಗಳಾದ ಮೇಲೆ ಏನಾಯಿತು ಅಂತ ಹೇಳಿದರೆ ಕಾರ್ಖಾನೆಗಳನ್ನು ಅವರು ಮುಚ್ಚಬೇಕಾಯಿತು. ಸೊ ಹಾಗೆ ಸ್ಥಗಿತಗೊಂಡು ನಿರುದ್ಯೋಗದ ಪ್ರಮಾಣ ಆಗ ಉತ್ತರ ಅಮೇರಿಕಾದಲ್ಲಿ 1929 ಇಂದ 1933 ಕೇವಲ 4 ವರ್ಷಗಳ ಅವಧಿಯಲ್ಲಿ ಅದು 3% ಇದ್ದದ್ದು ಸುಮಾರು 25%ವರೆಗೆ ಹೆಚ್ಚಾಯಿತು. ನಿರುದ್ಯೋಗದ ಪ್ರಮಾಣ 3% ಇತ್ತು, 4 ವರ್ಷಗಳ ಅವಧಿಯಲ್ಲಿ ಅದು 25% ಹೆಚ್ಚಾಯಿತು. ಸೊ ಆರ್ಥಿಕ ಮಹಾಕುಸಿತ ಉತ್ತರ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರದಲ್ಲಿ ಪ್ರಾರಂಭ ಆದ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಕೂಡ ಅದು ವೇಗವಾಗಿ ಅದರ ಪರಿಣಾಮವನ್ನು ಬೀರ್ತು. ಬೇಡಿಕೆ ಕಡಿಮೆಯಾಗಿ, ಉತ್ಪಾದನೆ ಕಡಿಮೆಯಾಗಿ, ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿ, ಕಾರ್ಮಿಕರು ತಮ್ಮ ಕೆಲಸವನ್ನು ಕಳೆದುಕೊಂಡು ನಿರುದ್ಯೋಗದ ಪ್ರಮಾಣ 4 ವರ್ಷಗಳ ಅವಧಿಯಲ್ಲಿ 3% ಇಂದ 25%ಗೆ ಏನಾಯಿತು, ಹೆಚ್ಚಳ ಆಯಿತು. ಆಮೇಲೆ USA ಒಟ್ಟು ಉತ್ಪಾದನೆ 33% ಕಡಿಮೆ ಆಯಿತು. USA ಒಟ್ಟು ಉತ್ಪಾದನೆ 33% ಕಡಿಮೆ ಆಯಿತು. ಸೊ ಈ ಎಲ್ಲ ಅಂಶಗಳು ಅಂದರೆ ಈ ಎಲ್ಲ ಅಂಶಗಳಿಗೆ ಅಂದರೆ ಸಾರ್ವತ್ರಿಕ ನಿರುದ್ಯೋಗ ಉಂಟಾಯ್ತಲ್ಲ, ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು, ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಯಿತು. ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತಹ ದೃಷ್ಟಿಯಲ್ಲಿ ಅಂದರೆ ಸಾರ್ವತ್ರಿಕ ನಿರುದ್ಯೋಗವನ್ನು ಸೈದ್ಧಾಂತೀಕರಿಸುವ ದೃಷ್ಟಿಯಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವಾಗಿ ಜೇಮ್ಸ್ ಕೀನ್ಸ್ ರವರು 1936ರಲ್ಲಿ ಈ ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ಅವರು ಸಮಗ್ರ ಅರ್ಥಶಾಸ್ತ್ರವನ್ನು
ಇಂಟ್ರೊಡ್ಯೂಸ್ ಮಾಡಿದರು. ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ನಿರುದ್ಯೋಗವನ್ನು ಸೈದ್ಧಾಂತೀಕರಿಸುವಂಥ ದೃಷ್ಟಿಯಲ್ಲಿ ಈ ಪುಸ್ತಕವನ್ನು ಬರೆದಿರುವಂಥದ್ದು. ಅದು ಆ ಪುಸ್ತಕ ಇದಕ್ಕೆ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ತಂದುಕೊಡಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯಕಾರಿ ಆಯಿತು. ಹೀಗೆ ಸಮಗ್ರ ಅರ್ಥಶಾಸ್ತ್ರ ಉಗಮ ಆಯಿತು. ಸಮಗ್ರ ಅರ್ಥಶಾಸ್ತ್ರಕ್ಕೆ ಉಗಮಕ್ಕೆ ಕಾರಣಗಳು ಅಂತ. ಮತ್ತು ಹಾಗಾದರೆ ರಾಷ್ಟ್ರದಲ್ಲಿ ಈಗ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಆದರೆ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳೋರು ಅನುಭವಿಗಳು, ಉತ್ಪಾದಕರು ಅಂತ ಹೇಳಿದೆ. ಸಮಗ್ರ ಅರ್ಥಶಾಸ್ತ್ರ ನಿರ್ಣಯಗಳನ್ನ ಕೈಗೊಳ್ಳೋರು ಯಾರಾಗಿರ್ತಾರೆ ಅಂತ ನಾವು ತೆಗೆದುಕೊಂಡ್ರೆ ಯಾರೆಲ್ಲ ಬರ್ತದೆ? ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇರ್ಬೋದು, RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಡೀ ರಾಷ್ಟ್ರದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ತದೆ. ಅಥವಾ ಸರ್ಕಾರ ಕೂಡ ಆಗ್ಬೋದು. ಅಂದರೆ ಶಾಸನಾತ್ಮಕವಾಗಿ ಸ್ಥಾಪಿಸಲ್ಪಟ್ಟಂತಹ ಸಂಸ್ಥೆಗಳು ಏನು ಮಾಡ್ತವೆ? ಆರ್ಥಿಕ ಚಟುವಟಿಕೆ ಕುರಿತು ನಿರ್ಣಯಗಳನ್ನು ಕೈಗೊಳ್ತವೆ. ಮತ್ತು ಯಾಕೆ ಅಂತ ಹೇಳಿದರೆ ಅವುಗಳು ಕೇವಲ ಒಂದೇ ಒಂದು ವೈಯಕ್ತಿಕ ಗುರಿಯನ್ನು ಸಾಧಿಸಲಿಕ್ಕೆ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಅವುಗಳಿಗೆ ಒಂದಕ್ಕಿಂತ ಹೆಚ್ಚು ಗುರಿಗಳನ್ನ ಏಕಕಾಲದಲ್ಲಿ ಸಾಧಿಸಲಿಕ್ಕೆ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗ್ತದೆ. ಹಾಗೆ ಶಾಸನಾತ್ಮಕವಾಗಿ ಸ್ಥಾಪಿಸಲ್ಪಟ್ಟಂತಹ RBI, ಸೆಬಿ ಇವುಗಳಿಂದ ಸರ್ಕಾರ ಈ ಗುರಿಗಳನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಆರ್ಥಿಕ ನಿರ್ಣಯಗಳನ್ನು ಕೈಗೊಳ್ಳುವಂಥ ಅಧಿಕಾರ ಇವುಗಳಿಗೆ ಇರ್ತದೆ. ವಿದ್ಯಾರ್ಥಿಗಳೇ, ಈ ಹಿಂದೆ ಈಗಷ್ಟೇ ನಾನು ನಿಮಗೆ ಹೇಳಿದೆ ಸಮಗ್ರ ಅರ್ಥಶಾಸ್ತ್ರ ಎಂದರೆ ಏನು, ಅದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಹೇಗೆ ಭಿನ್ನವಾಗಿದೆ, ಮತ್ತು ಆಡಮ್ ಸ್ಮಿತ್ ರವರ ಅಭಿಪ್ರಾಯ, ಹಾಗೆ ಜೇಮ್ಸ್ ಕೀನ್ಸ್ ಅವರು ಮತ್ತು ಉಳಿದ ಅರ್ಥಶಾಸ್ತ್ರಜ್ಞರು ಸಮಗ್ರ ಅರ್ಥಶಾಸ್ತ್ರದ ಉಗಮಕ್ಕೆ ಕಾರಣವಾಗುವಂತಹ ಅಂಶಗಳು, ಇವುಗಳೆಲ್ಲವನ್ನು ನಾನೀಗ ಹೇಳಿದ್ದೇನೆ. ಹಾಗಾದರೆ ಮುಂದಿನ ಭಾಗದಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮತ್ತು ಅದರ ಕಾರ್ಯವೈಖರಿಯನ್ನು ನಾನು ಸಂಕ್ಷಿಪ್ತವಾಗಿ ಈಗ ಹೇಳ್ತೇನೆ. ನಿಮಗೆ ಜಗತ್ತಿನಲ್ಲಿ ವಿವಿಧ ರೀತಿಯ ಅರ್ಥವ್ಯವಸ್ಥೆಗಳನ್ನು ನಾವು ಕಾಣ್ತೇವೆ. ನಾನು ಅದೆಲ್ಲವನ್ನು ವಿವರವಾಗಿ ಹೇಳೋದಿಲ್ಲ. ಸ್ವಲ್ಪ ಮಟ್ಟಿಗೆ ಜಗತ್ತಿನಲ್ಲಿ 3 ರೀತಿಯ ಅರ್ಥವ್ಯವಸ್ಥೆಗಳು ಇದೆ. ಒಂದು ಸಮಾಜವಾದಿ ಅರ್ಥವ್ಯವಸ್ಥೆ, ಇನ್ನೊಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಇನ್ನೊಂದು ಮಿಶ್ರ ಅರ್ಥವ್ಯವಸ್ಥೆ. ನಾನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಹೇಳಿದರೆ ಆರ್ಥಿಕ ಚಟುವಟಿಕೆಗಳ ನಿಯಂತ್ರಣ ಮತ್ತು ನಿರ್ಣಯ ಸಂಪೂರ್ಣವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂಥೇಳಿ ಕರೀತಾರೆ. ಇವರ ಮುಖ್ಯ ಉದ್ದೇಶ ಎಲ್ಲ ಜನರ ಕಲ್ಯಾಣವನ್ನು ಸಾಧಿಸೋದು ಆಗಿರ್ತದೆ. ಇನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂಥೇಳಿ ಬರೆದಿದ್ದೇನೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಹೇಳುವಾಗ ಇಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳ ನಿಯಂತ್ರಣ ಮತ್ತು ಅವುಗಳ ನಿರ್ದೇಶನ ಸಂಪೂರ್ಣವಾಗಿ ಖಾಸಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಒಡೆತನದಲ್ಲಿ ಇದ್ದರೆ ಅದನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂಥೇಳಿ ಕರೀತೇವೆ. ಇನ್ನು 3ನೆಯ ವಿಧ ಮಿಶ್ರ ಅರ್ಥವ್ಯವಸ್ಥೆ ಅಂತ ಇದೆ. ಅದು ಇವು 2 ಅರ್ಥವ್ಯವಸ್ಥೆಗಳ ಸಮಾಜವಾದಿ ಮತ್ತು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಸಮ್ಮಿಶ್ರಣವಾಗಿರುವಂಥದ್ದು. ಇದನ್ನು ನೀವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಕಲ್ತಿದ್ದೇವೆ. ಆದರೂ ಕೂಡ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಅರ್ಥವನ್ನು ಹೇಳುವಾಗ ನಾನು ನಿಮಗೆ ಹೇಳಿದೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದರೆ ಏನು ಅಂತ, ಎಲ್ಲ ಆರ್ಥಿಕ ಚಟುವಟಿಕೆಗಳ ನಿರ್ಣಯ ಮತ್ತು ನಿಯಂತ್ರಣ ಸಂಪೂರ್ಣವಾಗಿ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ಕೈಯಲ್ಲಿ ಇದ್ದರೆ ಅದನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂಥೇಳಿ ಕರೀತಾರೆ. ಸಂಪೂರ್ಣವಾಗಿ ಖಾಸಗಿ ಉತ್ಪಾದನಾ ಸಾಧನಗಳ ಒಡೆತನ ಅಂತಲೂ ಕೂಡ ನಾವು ಯೂಸ್ ಮಾಡ್ಬೋದು. ಉತ್ಪಾದನಾ ಸಂಪನ್ಮೂಲಗಳ ಒಡೆತನ ಅಥವಾ ಉತ್ಪಾದನಾ ಸಾಧನಗಳ ಒಡೆತನ ಬಂಡವಾಳಶಾಹಿ ವ್ಯಕ್ತಿಗಳ ಕೈಯಲ್ಲಿ, ಅಂದರೆ ಖಾಸಗಿ ವ್ಯಕ್ತಿಗಳ ಕೈಯಲ್ಲಿ ಅಥವಾ ಸಂಸ್ಥೆಗಳ ಕೈಯಲ್ಲಿ ಇದ್ದರೆ ಅದನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂಥೇಳಿ ಕರೀತೇವೆ. ಅಲ್ಲಿ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಅವರ ಮುಖ್ಯ ಉದ್ದೇಶ ಎಲ್ಲ ಜನರ ಕಲ್ಯಾಣವನ್ನು ಸಾಧಿಸೋದಾಗಿರ್ತದೆ. ಇಲ್ಲಿ ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳ ಒಡೆತನ ಖಾಸಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಕೈಯಲ್ಲಿ ಇರ್ತದೆ. ಅವರ ಉದ್ದೇಶ ಏನು ಅಂತ ಹೇಳಿದರೆ ಲಾಭವನ್ನು ಗಳಿಸುವಂಥದ್ದು, ಗರಿಷ್ಠ ಲಾಭವನ್ನು ಗಳಿಸುವಂಥದ್ದೇ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮುಖ್ಯ ಉದ್ದೇಶ ಆಗಿರ್ತದೆ. ಇಲ್ಲಿ ಉತ್ಪಾದನಾ ಘಟಕಗಳನ್ನು
ಉದ್ಯಮ ಘಟಕಗಳು ಅಥವಾ ಉದ್ದಿಮೆ ಘಟಕಗಳು ಅಂಥೇಳಿ ಕರೆಯಲಾಗತ್ತೆ. ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳು ಅಥವಾ ಉದ್ದಿಮೆ ಘಟಕಗಳು ಅಂಥೇಳಿ ಕರೀತಾರೆ. ಈ ಉದ್ಯಮ ಘಟಕ ಅಥವಾ ಉದ್ದಿಮೆ ಘಟಕಗಳು ಉತ್ಪಾದನೆಯನ್ನ ಮಾಡುವಂತಹ, ಅಂದರೆ ಮಾರುವ ಉದ್ದೇಶದಿಂದ, ಮಾರಾಟ ಮಾಡುವ ಉದ್ದೇಶದಿಂದ ಉತ್ಪಾದನೆಯನ್ನ ಮಾಡುವಂತಹ ಒಂದು ಬೃಹತ್ ಉದ್ದಿಮೆ ಅಥವಾ ಹಲವಾರು ಉದ್ದಿಮೆಗಳನ್ನು ಅದು ಒಳಗೊಂಡಿರ್ತದೆ. ಇದು ಕೇವಲ ಉದ್ದಿಮೆ ಉತ್ಪಾದನಾ ಸಾಧನಗಳ ಒಡೆತನವನ್ನು ಹೊಂದಿರ್ತದೆ ಅಂತ ನಾನು ಹೇಳಿದೆ. ಸೊ ಉದ್ದಿಮೆ ಉತ್ಪಾದನಾ ಘಟಕಗಳನ್ನೇ ಉದ್ದಿಮೆ ಘಟಕಗಳು ಅಂಥೇಳಿ ಕರೀತಾರೆ. ಆ ಉದ್ದಿಮೆ ಘಟಕಗಳು ಒಂದು ಬೃಹತ್ ಉದ್ಯಮ ಇರ್ಬೋದು ಅಥವಾ ಹಲವಾರು ಉದ್ದಿಮೆಗಳ ಒಂದು ಗುಂಪು ಆಗಿರ್ತದೆ. ಸೊ ಹಲವಾರು ಉದ್ದಿಮೆದಾರರನ್ನ ಅದು ಒಳಗೊಂಡಿರ್ತದೆ. ಅವರು ಯಾಕೆ ಉತ್ಪಾದನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಕೇವಲ ಮಾರಾಟ ಮಾಡುವ ಉದ್ದೇಶದಿಂದ. ಯಾಕೆ ವಸ್ತುಗಳನ್ನ ಮಾರಾಟ ಮಾಡಬೇಕು ಅಂತಂದರೆ ಗರಿಷ್ಠ ಲಾಭವನ್ನು ಗಳಿಸುವಂಥದ್ದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಅದರ ಮುಖ್ಯ ಉದ್ದೇಶ ಆಗಿರ್ತದೆ. ಯಾವುದೇ ಒಂದು ಅರ್ಥವ್ಯವಸ್ಥೆ ಇರ್ಬೋದು, ಉತ್ಪಾದನೆಯನ್ನ ಮಾಡಬೇಕಾದ್ರೆ ಅವರಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಉತ್ಪಾದನಾಂಗಗಳು. ಉತ್ಪಾದನಾಂಗಗಳಲ್ಲಿ ಈಗ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿಯೂ ಕೂಡ ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿ ಉದ್ದಿಮೆ ಘಟಕಗಳು ಇರ್ತದೆ, ಉತ್ಪಾದನಾ ಘಟಕಗಳು, ಉತ್ಪಾದನಾ ಸಾಧನಗಳು ಇರ್ತದೆ. ಅವರು ಉತ್ಪಾದನೆಯನ್ನ ಮಾಡಬೇಕಾದ್ರೆ ಈ 4 ಉತ್ಪಾದನಾಂಗಗಳನ್ನ ಸರಿಯಾದ ಪ್ರಮಾಣದಲ್ಲಿ ಸಂಯೋಜನೆ ಮಾಡಬೇಕಾಗ್ತದೆ. ಮೊದಲನೇದಾಗಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿಗಳು ಅಥವಾ ಬಂಡವಾಳಶಾಹಿಗಳು ಬಂಡವಾಳವನ್ನು ತಾವು ಸ್ವಂತವಾಗಿ ಬಂಡವಾಳವನ್ನು ಹೂಡಬಹುದು ಅಥವಾ ಬಂಡವಾಳವನ್ನು ಅವರು ಸಾಲವಾಗಿ ಕೂಡ ತರಬಹುದು. ಬಂಡವಾಳನ ತಮ್ಮ ಸ್ವಂತ ಕೈಯಲ್ಲಿ ಬಂಡವಾಳವನ್ನು ಹೂಡಿ ಕೂಡ ಏನು ಮಾಡ್ಬೋದು, ಹೂಡಿಕೆ ಮಾಡಿ ಅವರು ಉತ್ಪಾದನೆಯಲ್ಲಿ ತೊಡಗಿಸ್ಬೋದು ಅಥವಾ ಅದರ ಬಂಡವಾಳವನ್ನು ಸಾಲವಾಗಿ ಕೂಡ ತರಬಹುದು. ಇನ್ನು ಎರಡನೇದೇನು ಅಂತ ಹೇಳಿದ್ರೆ ಭೂಮಿ ಅತ್ಯಂತ ಅವಶ್ಯಕವಾಗಿದೆ. ನಿಮಗೆ ಉತ್ಪಾದನಾಂಗಗಳು, ಭೂಮಿ, ಶ್ರಮ, ಬಂಡವಾಳ. ಇಲ್ಲಿ ಮೊದಲನೇದಾಗಿ ಬಂಡವಾಳ ಅಂತ ಹೇಳಿದೆ, ಭೂಮಿ, ಶ್ರಮ, ಬಂಡವಾಳ. ಸೊ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಮತ್ತು ಸಂಘಟನೆ ಇದರಲ್ಲಿ ಬರುವಂಥದ್ದು. ಇನ್ನೂ ಒಂದು ಉತ್ಪಾದನಾಂಗ ಅಂತ ಹೇಳಿದರೆ ಸಂಘಟನೆ. 4 ಉತ್ಪಾದನಾಂಗಗಳು. ಸೊ ಇಲ್ಲಿ ಬಂಡವಾಳವನ್ನು ಬಂಡವಾಳಶಾಹಿಗಳು ತಾವೇ ಸ್ವಂತವಾಗಿ ಹೂಡಿಕೆ ಮಾಡ್ಬೋದು ಅಥವಾ ಸಾಲವಾಗಿ ಕೂಡ ತರ್ಬೋದು. ಎರಡನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳು, ಭೂಮಿ ಅವರ ಉತ್ಪಾದನೆಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅಲ್ಲಿ ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು, ಕಚ್ಚಾ ವಸ್ತುಗಳೇ ಇರ್ಬೋದು ಅಥವಾ ಕಟ್ಟಡಗಳು ಇರ್ಬೋದು, ನಿವೇಶನಗಳು ಇರ್ಬೋದು ಅಥವಾ ಯಂತ್ರೋಪಕರಣಗಳು ಕೂಡ ಕಟ್ಟಡಗಳು ಕೂಡ ಬೇಕಾಗ್ಬೋದು. ಇವೆಲ್ಲವುಗಳನ್ನು ಅವರು ಏನು ಮಾಡ್ತಾರೆ, ಅದರ ಒಂದು ಭಾಗವನ್ನು ಉತ್ಪಾದನೆಯಲ್ಲಿ ಬಂಡವಾಳಶಾಹಿಗಳು ಬಳಸ್ತಾರೆ. ಬಂಡವಾಳಶಾಹಿಗಳು ನೈಸರ್ಗಿಕ ಸಂಪನ್ಮೂಲಗಳನ್ನಾದರೂ ಬಳಸ್ಕೊಳ್ತಾರೆ, ಕಚ್ಚಾ ವಸ್ತುಗಳನ್ನಾದರೂ ಬಳಸ್ತಾರೆ, ಕಟ್ಟಡಗಳನ್ನಾದರೂ ಕೂಡ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸ್ತಾರೆ, ಒಂದು ಭಾಗವನ್ನು ಬಳಸ್ತಾರೆ. ಇನ್ನು ಬಂಡವಾಳ ಮತ್ತು ಭೂಮಿಯನ್ನು ಬಳಸಿದ ನಂತರ ಮುಂದೆ ಬೇಕಾಗುವಂಥದ್ದು ಶ್ರಮ. ಮಾನವ ಶ್ರಮವನ್ನು ಕೂಡ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಾಗ್ತದೆ. ಹೀಗೆ ಈ ಮಾನವ ಶ್ರಮವನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅವರು ಬಳಸಿಕೊಳ್ತಾರೆ. ಕೇವಲ ಶ್ರಮವನ್ನು ಬಳಸಲಾಗತ್ತೆ. ಈಗ ಈ ಭೂಮಿ, ಶ್ರಮ, ಬಂಡವಾಳವನ್ನು ಹಾಕಿ ಬಂಡವಾಳಶಾಹಿಗಳು ಉತ್ಪಾದನೆ ಮಾಡಿದಾಗ ಏನಾಗ್ತದೆ, ವಸ್ತುಗಳು ಉತ್ಪಾದನೆ ಆಗ್ತದೆ, ಉತ್ಪನ್ನ ಉಂಟಾಗ್ತದೆ. ಆ ಉತ್ಪನ್ನವನ್ನು ಮಾರಾಟ ಮಾಡಿದಾಗ ಅವರು ಏನನ್ನು ಗಳಿಸ್ತಾರೆ ಅಂತ ಹೇಳಿದರೆ ಆದಾಯವನ್ನು ಗಳಿಸ್ತಾರೆ. ಭೂಮಿ, ಶ್ರಮ, ಬಂಡವಾಳವನ್ನು ಸರಿಯಾದ ಪ್ರಮಾಣದಲ್ಲಿ ಸಂಘಟಿಸಿ ಉತ್ಪಾದನೆ ಮಾಡಿ ಗಳಿಸಂಥ ಉತ್ಪನ್ನವನ್ನು ಮಾರಾಟ ಮಾಡಿದಾಗ ಅವರು ಗಳಿಸುವಂಥದ್ದೇ ನಾವು ಆದಾಯ ಅಂಥೇಳಿ ಕರಿತೇವೆ. ಈ ಆದಾಯವನ್ನು ಅವರು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದನಾಂಗಗಳನ್ನು, ಯಾವ ಉತ್ಪಾದನೆಗಳು, ಭೂಮಿಯನ್ನು ಬಳಸಿದ್ದಕ್ಕಾಗಿ ಗೇಣಿಯನ್ನು ಕೊಡಬೇಕಾಗ್ತದೆ. ಅದು ನಿಸರ್ಗದತ್ತವಾಗಿ ಅಥವಾ ನೈಸರ್ಗಿಕವಾಗಿ ರೂಪಿತವಾಗಿದ್ದಾಗಿದ್ದರೆ ಅದಕ್ಕೆ ಗೇಣಿಯನ್ನು ಕೊಡಬೇಕಾಗ್ತದೆ. ಮಾನವ ನಿರ್ಮಿತವಾಗಿದ್ದರೆ ಅದಕ್ಕೆ ಬಾಡಿಗೆಯನ್ನು ಕೊಡಬೇಕಾಗ್ತದೆ. ಕಟ್ಟಡಗಳಿಗೆ ಅಂದರೆ ಮಾನವ ನಿರ್ಮಿತವಾಗಿದ್ದಕ್ಕೆ ನಾವು ಬಾಡಿಗೆಯನ್ನು ಕೊಡಬೇಕಾಗ್ತದೆ. ಭೂಮಿಗೆ ಗೇಣಿ ಅಥವಾ ಬಾಡಿಗೆಯನ್ನು ಕೊಡಬೇಕು. ಅವರು ಗಳಿಸುವ ಉತ್ಪನ್ನದ ಮಾರಾಟದಿಂದ ಗಳಿಸುವಂಥ ಆದಾಯದಲ್ಲೇ ಗೇಣಿ ಅಥವಾ ಬಾಡಿಗೆ
ಬಂಡವಾಳವನ್ನು ಸಾಲವಾಗಿ ತರಬಹುದು ಅಂತ ನಾನು ನಿಮಗೆ ಹೇಳಿದೆ. ಅದಕ್ಕೆ ಬಡ್ಡಿಯನ್ನು ಕೊಡಬೇಕಾಗ್ತದೆ. ಇನ್ನು ಶ್ರಮವನ್ನು ಉತ್ಪಾದನೆಯಲ್ಲಿ ಬಳಸಿದ್ದಕ್ಕಾಗಿ ಅವರಿಗೆ ಕೂಲಿಯನ್ನು ಕೊಡಬೇಕಾಗ್ತದೆ. ಈ ಮೂರನ್ನು ಕೊಟ್ಟ ನಂತರ ಅವರ ಹತ್ರ ಏನು ಇರ್ತದಲ್ಲ, ಗೇಣಿ ಕೂಲಿ ಬಡ್ಡಿಯನ್ನು ಕೊಟ್ಟ ನಂತರ ಉಳಿಯೋದು ಏನಂತ ಕರೆಸ್ಕೊಳ್ಪಡತ್ತೆ, ಲಾಭ ಅಂಥೇಳಿ ಕರೆಸ್ಕೊಳ್ಳಲ್ಪಡತ್ತೆ. ಆ ಲಾಭವನ್ನು ಅವ್ರೇನು ಮಾಡ್ಬೋದು ಅಂತ ಹೇಳಿದರೆ, ಮುಂದಿನ ಉತ್ಪಾದನಾ ಪ್ರಕ್ರಿಯೆಗೆ ಪುನಃ ಹೂಡಿಕೆ ಮಾಡಿ ಉತ್ಪಾದನಾ ಪ್ರಕ್ರಿಯೆಯನ್ನು ಮುಂದುವರಿಸ್ಬೋದು. ಅದು ಹಾಗೇನಾಗ್ತದೆ ಅಂತ ಹೇಳಿದರೆ, ಈ ಬಂಡವಾಳಶಾಹಿಗಳ ಉದ್ಯಮ ಘಟಕಗಳು ಮತ್ತು ಉತ್ಪಾದನಾ ಘಟಕಗಳು ವಿಸ್ತಾರಗೊಳ್ತಾ ಹೋಗ್ತವೆ. ಯಾವುದೇ ಒಂದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಈ ಮೂರು ಇವುಗಳನ್ನು ಬಳಸಿದ್ದಕ್ಕಾಗಿ ಅವುಗಳಿಗೆ ಪ್ರತಿಫಲವನ್ನು ಕೊಟ್ಟು ನಂತರ ಉಳಿಯೋದು ಲಾಭ ಅಂತೇಳಿ ಕರೆಸ್ಕೊಳ್ಪಡುತ್ತೆ. ಆ ಲಾಭವನ್ನು ಉತ್ಪಾದನೆಯಲ್ಲಿ ಅವರು ಪುನಃ ಏನು ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ. ಹಾಗೆ ಅದು ಆ ಉದ್ದಿಮೆ ವಿಸ್ತಾರಗೊಳ್ತಾ ಹೋಗ್ತದೆ. ಈಗ ಇನ್ನೂ ಒಂದು ಅಂಶ ಏನಂದರೆ ಶ್ರಮಕ್ಕೆ ಕೂಲಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಹಾಗಾದರೆ ಕೂಲಿಯ ದರ ಅಂತ ಹೇಳಿ ನಾನಿಲ್ಲಿ ಬರ್ತೇನೆ. ಕೂಲಿ ದರ ಅಂದರೆ ಏನು? ಕೂಲಿ ದರ ಅಂತ ಹೇಳಿದರೆ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗ್ತದೋ ಅದನ್ನು ಕೂಲಿ ದರ ಅಂಥೇಳಿ ಕರೀತಾರೆ. ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗ್ತದೋ ಅದನ್ನು ಕೂಲಿಯ ದರ ಅಂಥೇಳಿ ಕರೆಯಲಾಗತ್ತೆ. ಈಗ ವಸ್ತುಗಳನ್ನು ನಾವು ಬೆಲೆಗೆ ಮಾರಾಟ ಮಾಡ್ತೇವೆ, ಅದೇ ರೀತಿಯಾಗಿ ಶ್ರಮವನ್ನು ಕೂಡ ನಾವು ಖರೀದಿ ಮಾಡ್ತೇವೆ, ಕೊಂಡುಕೊಳ್ತೇವೆ ಮತ್ತು ಮಾರಾಟ ಮಾಡ್ತೇವೆ. ಆ ಒಂದು ಬೆಲೆಯನ್ನು ಕೂಲಿಯ ದರ ಅಂಥೇಳಿ ಕರೆಯಲಾಗತ್ತೆ. ಸೊ ಕೂಲಿ ಶ್ರಮ ಅಂದರೆ ಏನು? ಕೂಲಿಗೆ ಪ್ರತಿಯಾಗಿ ಶ್ರಮವನ್ನು ಮಾರಾಟ ಮಾಡುವುದಕ್ಕೆ ಮತ್ತು ಕೊಂಡುಕೊಳ್ಳುವುದಕ್ಕೆ ಕೂಲಿಯ ಶ್ರಮ ಅಂಥೇಳಿ ಕರೀತಾರೆ. ಕೂಲಿಗೆ ಪ್ರತಿಯಾಗಿ ಅಂದರೆ ಕೂಲಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಶ್ರಮವನ್ನು ಮಾರಾಟ ಮಾಡೋದು ಮತ್ತು ಕೊಂಡುಕೊಳ್ಳೋದು, ಈ ಒಂದು ಅದಕ್ಕೆ ಪ್ರಕ್ರಿಯೆಗೆ ಕೂಲಿ ಶ್ರಮ ಅಂಥೇಳಿ ಕರೀತಾರೆ. ಕೂಲಿಯ ದರ ಅಂದರೆ ಏನು ಅಂತ. ಇನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆಗಳು. ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆನ ಉತ್ತರ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಕಾಣ್ತೇವೆ. ಏಷ್ಯಾದಂಥ ಕೆಲವೊಂದು ರಾಷ್ಟ್ರಗಳಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಸೊ ಇದರ ಲಕ್ಷಣಗಳು, ಮುಖ್ಯವಾಗಿ 3 ಲಕ್ಷಣಗಳನ್ನು ನಾನು ನಿಮಗೆ ಹೇಳ್ತೇನೆ. ಎಲ್ಲ ಉತ್ಪಾದನಾ ಸಾಧನಗಳು ಅಥವಾ ಆರ್ಥಿಕ ಚಟುವಟಿಕೆಗಳು ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ಒಡೆತನದಲ್ಲಿ ಇರ್ತದೆ. ಎಲ್ಲ ಉತ್ಪಾದನಾ ಸಾಧನಗಳು ಅಥವಾ ಆರ್ಥಿಕ ಚಟುವಟಿಕೆಗಳು, ಮೊದಲನೇದು ಅಂಶ ಖಾಸಗಿ ವ್ಯಕ್ತಿಗಳ ಒಡೆತನದಲ್ಲಿ ಇರ್ತದೆ. 3 ಲಕ್ಷಣಗಳನ್ನ ಹೇಳಬೇಕಂತಿಲ್ಲ, ಜಾಸ್ತಿ ಕೂಡ ಹೇಳ್ಬೋದು. ಎರಡನೇದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮುಖ್ಯ ಲಕ್ಷಣ ಏನು ಅಂತ ಹೇಳಿದರೆ ಅವರ ಉದ್ದೇಶ ಲಾಭವನ್ನು ಗಳಿಸೋದು. ಉದ್ದೇಶ ಲಾಭ, ಒಂದು ಖಾಸಗಿ ವ್ಯಕ್ತಿಗಳ ಅಥವಾ ಸಂಸ್ಥೆಗಳ ಒಡೆತನ, ಎರಡನೇದು ಲಾಭ ಗಳಿಸುವಂಥದ್ದು. ಮುಖ್ಯ ಉದ್ದೇಶ ಲಾಭವನ್ನು ಗಳಿಸುವಂಥದ್ದು. ಮೂರನೇದು ಕೇವಲ ಮಾರಾಟದ ಉದ್ದೇಶದಿಂದ ಮಾತ್ರ ಅವರು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಕೇವಲ ಮಾರಾಟದ ಉದ್ದೇಶದಿಂದ ಮಾತ್ರ ಅವರು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಇನ್ನು 4ನೇದು, ಇಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಶ್ರಮವನ್ನು ಖರೀದಿ ಮತ್ತು ಮಾರಾಟ ಮಾಡುವ ಬೆಲೆಗೆ ಕೂಲಿಯ ದರ ನಿರ್ಧಾರವಾಗ್ತದೆ. ಶ್ರಮವನ್ನು ಮಾರಾಟ ಮಾಡುವ ಮತ್ತು ಕೊಂಡುಕೊಳ್ಳುವ ಬೆಲೆಗೆ ಕೂಲಿಯ ದರ ನಿರ್ಧಾರ ಆಗ್ತದೆ. ಸೊ ಇದಿಷ್ಟು ಇದರ ಲಕ್ಷಣಗಳು. ನಾನು ಹಾಗಾದರೆ ಇದು ಯಾಕೆ ಅಂತ, ಸರ್ಕಾರ, ಕುಟುಂಬ ವಲಯ, ಬಾಹ್ಯ ವಲಯ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಕೇವಲ ಒಂದು ವಲಯ ಮಾತ್ರ ಅಸ್ತಿತ್ವದಲ್ಲಿ ಇದೆ, ಅದು ಉದ್ದಿಮೆ ಘಟಕಗಳು, ಏಕವಲಯದ ಮಾದರಿ ಅಂತ ನಾವು ಹೇಳ್ತೇವೆ. ಇನ್ನು ಮುಂದೆ ಹೋದರೆ ಸರ್ಕಾರ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಈ ಕೇವಲ ಉದ್ದಿಮೆ ಘಟಕದ ಮಾತ್ರ ನಮಗೆ ಸಾಕು. ಸರ್ಕಾರದ ಅವಶ್ಯಕತೆ ಕೂಡ ಇದೆ. ಇತ್ತೀಚಿನ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಯಾಕೆ ಬೇಕು ಅಂತ ಹೇಳಿದರೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮುಖ್ಯ ಉದ್ದೇಶ ಲಾಭವನ್ನು ಗಳಿಸುವಂಥದ್ದು. ಎಲ್ಲಿ ಲಾಭ ಸಿಗ್ತದೋ ಅಲ್ಲಿ ಮಾತ್ರ ಅವರು ಹೂಡಿಕೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಸರ್ಕಾರ ಏನು ಅಂತ ಹೇಳಿದ್ರೆ, ಮುಖ್ಯ ಶಾಸನಾತ್ಮಕವಾಗಿ ಸ್ಥಾಪಿಸಲ್ಪಟ್ಟ ಸರ್ಕಾರ ಅಥವಾ ರಾಜ್ಯ, ಇದರ ಕೆಲಸಗಳು ಯಾವುದು? ಜನರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥದ್ದು, ನ್ಯಾಯಾಂಗ, ರಕ್ಷಣೆ, ಪೊಲೀಸ್, ಮಿಲಿಟರಿ, ಇಂತಹ ಸೇವೆಗಳನ್ನು ಒದಗಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಇದು ಇಷ್ಟಲ್ಲದೆ
ಆರೋಗ್ಯ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥದ್ದು, ಶಿಕ್ಷಣ ಮೂಲಭೂತ ಸೌಕರ್ಯವನ್ನು ಒದಗಿಸುವಂಥದ್ದು, ರಸ್ತೆಯ ನಿರ್ಮಾಣ, ನೀರಿನ ಪೂರೈಕೆ, ಪ್ರತಿಯೊಂದು ರಾಷ್ಟ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು, ರಾಷ್ಟ್ರದ ಅಭಿವೃದ್ಧಿಗೆ ಅವಶ್ಯಕವಾಗಿರುವಂತಹ ಪ್ರತಿಯೊಂದು ಆರ್ಥಿಕ ಮತ್ತು ಸಾಮಾಜಿಕ ಮೂಲಭೂತ ಸೌಕರ್ಯಗಳನ್ನು, ಅದು ಕಾಲೇಜುಗಳ ನಿರ್ಮಾಣ ಇರ್ಬೋದು, ಶಾಲೆಗಳ ನಿರ್ಮಾಣ ಇರ್ಬೋದು, ಆಸ್ಪತ್ರೆಗಳ ನಿರ್ಮಾಣ ಇರ್ಬೋದು, ಪ್ರತಿಯೊಂದು ರಸ್ತೆಯ ನಿರ್ಮಾಣ ಇರ್ಬೋದು, ಪ್ರತಿಯೊಂದು ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸಲಿಕ್ಕೆ ಉದ್ದಿಮೆ ಘಟಕದ ಜೊತೆಗೆ, ಅಂದರೆ ಸಮಸ್ತ ಜನರ ಯೋಗಕ್ಷೇಮವನ್ನು ಸಾಧಿಸಲಿಕ್ಕೆ, ಕಲ್ಯಾಣವನ್ನು ಸಾಧಿಸಲಿಕ್ಕೆ ಸರ್ಕಾರದ ಅವಶ್ಯಕತೆ ಇದೆ ಅಂತಾಯ್ತು. ಸೊ 2 ವಲಯಗಳು ಇದ್ದರೆ ನಾವು ಅದನ್ನು 2 ವಲಯದ ಮಾದರಿ ಅಂತ ಹೇಳಿ ಕರಿತೀವಿ. ಇನ್ನು ಸರ್ಕಾರ ಯಾವುದೆಲ್ಲ ಕೆಲಸವನ್ನು ಮಾಡ್ತದೆ ಅಂತ, ಇನ್ನು 3ನೇದು ಕೇವಲ 2 ವಲಯಗಳು, ಉದ್ದಿಮೆ ಘಟಕ ಮತ್ತು ಸರ್ಕಾರ ಮಾತ್ರ ಅಸ್ತಿತ್ವದಲ್ಲಿ ಇರೋದಿಲ್ಲ. ಅದರ ಜೊತೆಗೆ ಇನ್ನೊಂದು ವಲಯ, ಕುಟುಂಬ ವಲಯ ಕೂಡ ಅಸ್ತಿತ್ವದಲ್ಲಿ ಇರ್ತದೆ. ಸೊ ಕುಟುಂಬ ಅಂದರೆ ಏನು ಅಂತ ನಾವು ಈ ಒಂದು ಟಾಪಿಕ್ಕಿಗೆ ತೆಗೆದುಕೊಂಡ್ರೆ, ಕುಟುಂಬ ಎನ್ನುವಂಥದ್ದು ಅನುಭವಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನಿರ್ಣಯವನ್ನು ಕೈಗೊಳ್ಳುವಂತಹ ವ್ಯಕ್ತಿಗಳು ಒಂದು ಸಮೂಹ ಅಂತ ನಾವು ಹೇಳ್ತೇವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ಹೇಳಿದ್ರೆ, ಅನುಭವಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕ ಚಟುವಟಿಕೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಅನುಭವಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವಂತಹ ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಒಂದು ಸಮೂಹ ಅಂತೇಳಿ ನಾವು ಇದಕ್ಕೆ ಕರಿಬಹುದು. ಹಾಗಾದರೆ ಕುಟುಂಬ ವಲಯವು ಒಂದು ಅರ್ಥವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಯಾಕೆಂದರೆ ಆರ್ಥಿಕ ಚಟುವಟಿಕೆಯಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅನುಭೋಗ. ಈ ಅನುಭೋಗದ ಕುರಿತು ನಿರ್ಣಯವನ್ನು ಕೈಗೊಳ್ಳುವಂತಹ ಅಥವಾ ನಿರ್ಧಾರವನ್ನು ಕೈಗೊಳ್ಳುವಂತಹ ಅಧಿಕಾರ ಅಥವಾ ಅದು ಅಧಿಕಾರ ಯಾರಿರ್ತದೆ, ಕುಟುಂಬ ವಲಯದಲ್ಲಿ ಇರ್ತದೆ. ಕುಟುಂಬವು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವ ವಸ್ತುಗಳನ್ನ ಅನುಭೋಗಿಸಬೇಕು, ಏನನ್ನು ಅನುಭೋಗಿಸಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ಅನುಭೋಗಿಸಬೇಕು, ಯಾವ ಸರಕುಗಳ ಮೇಲೆ ಎಷ್ಟು ಹಣವನ್ನು ವೆಚ್ಚ ಮಾಡಬೇಕು ಅನ್ನೋದರ ಕುರಿತು ಅದು ನಿರ್ಣಯವನ್ನು ಕೈಗೊಳ್ತದೆ. ಹಾಗಾದರೆ ಕೇವಲ ಯಾವ ವಸ್ತುಗಳನ್ನು ಅನುಭೋಗಿಸಬೇಕು, ಎಷ್ಟನ್ನು ಅನುಭೋಗಿಸಬೇಕು ಅಂತ ನಿರ್ಣಯಗಳನ್ನ ಕೈಗೊಂಡ್ರೆ ಸಾಕಾಗಲ್ಲ. ಅನುಭವಕ್ಕೆ ಅದಕ್ಕೆ ಏನು ಬೇಕು, ಬೇಡಿಕೆಯನ್ನು, ಅನುಭವದ ಬೇಡಿಕೆ ಸೃಷ್ಟಿಯಾಗ್ತದೆ, ಅದಕ್ಕೆ ಆದಾಯ ಬೇಕಾಗ್ತದೆ. ಹಾಗಾದರೆ ಈ ಕುಟುಂಬ ವಲಯಕ್ಕೆ ಆದಾಯ ಎಲ್ಲಿಂದ ಬರ್ತದೆ? ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಈ 4 ಉತ್ಪಾದನಾಂಗಗಳನ್ನ ನೋಡಿದರೆ ಅದು ಕುಟುಂಬ ವಲಯ ತಮ್ಮ ಸ್ವಂತ ಭೂಮಿಯಲ್ಲಿ, ಅಂದರೆ ನೈಸರ್ಗಿಕ ಸಂಪನ್ಮೂಲ ಭೂಮಿಯಲ್ಲಿ ಅದೇನು ಮಾಡ್ಬೋದು, ಕೆಲಸ ಮಾಡಿ ಗೇಣಿ ಅಥವಾ ಬಾಡಿಗೆಯನ್ನು ಗಳಿಸಿ ಏನು ಮಾಡ್ಬೋದು, ಆ ಆದಾಯವನ್ನು ಅನುಭವಕ್ಕಾಗಿ ಬಳಸ್ಬೋದು. ಆ ಆದಾಯವನ್ನು ಕೂಡ ಅದು ಅನುಭವಕ್ಕಾಗಿ ಬಳಸ್ಬೋದು. ಎರಡನೇದಾಗಿ ಅವ್ರ ಕುಟುಂಬ ವಲಯದಲ್ಲಿ ಇರುವಂತಹ ಅವರು ತಮ್ಮ ಶ್ರಮವನ್ನು ಕೂಲಿಗಾಗಿ ಬಳಸ್ಬೋದು. ಶ್ರಮವನ್ನು ಬಳಕೆ ಮಾಡಿ ಅದನ್ನು ಬಳಂಥ ಕೂಲಿಯನ್ನು ಏನು ಮಾಡ್ಬೋದು, ತಮ್ಮ ಯಾವುದಕ್ಕೆ ಅನುಭವಕ್ಕಾಗಿ ಬಳಸಿಕೊಳ್ಬೋದು. ಇನ್ನು ಬಂಡವಾಳ ಅಂತ ಹೇಳಿದರೆ ಅವರು ಬಡ್ಡಿಯನ್ನು ಪಡೆದು ಕೂಡ ಏನು ಮಾಡ್ಬೋದು ಅಂತ ಹೇಳಿದರೆ ಇಲ್ಲಿ ಕುಟುಂಬ ವಲಯದಲ್ಲಿ ಅನುಭವಕ್ಕಾಗಿ ಬಳಸ್ಬೋದು. ಅಂದರೆ ಕುಟುಂಬ ವಲಯದಲ್ಲಿ ಬರುವಂತಹ ಜನರು ಅವರು ಗೇಣಿಯನ್ನು ಪಡೆದು ಅಥವಾ ಕೂಲಿಯನ್ನು ಪಡೆದು ಅಥವಾ ಬಂಡವಾಳದಿಂದ ಬಡ್ಡಿಯನ್ನು ಪಡೆದು ಅಥವಾ ಅವರು ಕೆಲಸ ಮಾಡುವಂಥವರಾಗಿದ್ದರೆ ಅದರಿಂದ ಬರುವಂಥ ಸಂಬಳವನ್ನು ಕೂಡ ಏನು ಮಾಡ್ಬೋದು ಅಥವಾ ಲಾಭ ಆಗಿದ್ದರೂ ಅದನ್ನು ಪಡೆದು ಕೂಡ ಅನುಭವಕ್ಕಾಗಿ ಕುಟುಂಬ ವಲಯದಲ್ಲಿ ಬಳಸಿಕೊಳ್ಳಲಾಗ್ತದೆ. ಹಾಗಾದರೆ ಈ ಕುಟುಂಬ ವಲಯ ಅನುಭೋಗದ ಕುರಿತು ನಿರ್ಣಯವನ್ನು ಕೈಗೊಳ್ಳಬೇಕಾದರೂ ಕೂಡ ಅದಕ್ಕೆ ಏನು ಬೇಕು, ಆದಾಯದ ಅವಶ್ಯಕತೆ ಇದೆ. ಅದು ಯಾವುದೇ ರೀತಿಯಲ್ಲಿಯೂ ಕೂಡ ಆದಾಯವನ್ನು ಗಳಿಸಿ ಅನುಭವಕ್ಕೆ ಸಂಬಂಧಪಟ್ಟಂತಹ ನಿರ್ಣಯವನ್ನು ಕೈಗೊಂಡು ತಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಯಾವಾಗ ಒಂದು ಅರ್ಥವ್ಯವಸ್ಥೆಯಲ್ಲಿ 3 ವಲಯಗಳು, ಅದು ಕುಟುಂಬ ವಲಯ, ಉದ್ಯಮ ಘಟಕ ಮತ್ತು ಸರ್ಕಾರ ಅಸ್ತಿತ್ವದಲ್ಲಿದ್ದರೆ ಅದನ್ನು 3 ವಲಯಗಳ ಮಾದರಿ ಅಂತ ಹೇಳಿ ನಾವು ಕರೀತೇವೆ. ಇನ್ನು 4 ವಲಯಗಳ ಮಾದರಿ, ಕೊನೆಯ ವಲಯ. ಈಗ ಪ್ರಸ್ತುತವಾಗಿ ಹೆಚ್ಚಾಗಿ ಎಲ್ಲ ಅರ್ಥವ್ಯವಸ್ಥೆಗಳು ಕೂಡ 4 ವಲಯಗಳ ಮಾದರಿಯನ್ನು ಹೊಂದಿರುವುದನ್ನು ನಾವು ಕಾಣ್ತೇವೆ. 3 ವಲಯಗಳ ಮಾದರಿ ಇರುವಂಥದ್ದು ತುಂಬ ಕಡಿಮೆ ಅಂತ ನಾವು ಹೇಳ್ತೇವೆ. ಬಾಹ್ಯ ವಲಯ ಅಂತ ಹೇಳಿದರೆ ವಿದೇಶಿ ವ್ಯಾಪಾರ. ಸೊ 4ನೆಯ ವಲಯ ವಿದೇಶಿ ಬಾಹ್ಯ ವಲಯದಲ್ಲಿ 2 ವಲಯಗಳು ಅಂದರೆ ವಿದೇಶಿ ವ್ಯಾಪಾರ ಬರ್ತದೆ. ಅದರಲ್ಲಿ 2 ಅತ್ಯಂತ ಪ್ರಮುಖವಾಗಿರುವಂಥದ್ದು, ಒಂದು ಆಮದು ವ್ಯಾಪಾರ, ಇನ್ನೊಂದು ರಫ್ತು ವ್ಯಾಪಾರ. ಬಾಹ್ಯ ವಲಯ
ಒಂದು ರಾಷ್ಟ್ರ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಂಪರ್ಕವನ್ನು ಹೊಂದಿದ್ರೆ ನಾವು ಅದನ್ನ ಏನು ಮಾಡ್ತೇವೆ ಅಂತ ಹೇಳಿ ಕರಿತೇವೆ, ಬಾಹ್ಯ ವಲಯ ಅಂತೇಳಿ ಕರಿತೇವೆ. ಸೊ ವಿದೇಶಿ ವ್ಯಾಪಾರ, ಬೇರೆ ರಾಷ್ಟ್ರಗಳ ಜೊತೆಗೆ ವ್ಯಾಪಾರವನ್ನು ಮಾಡುವಂಥದ್ದು. ಸೊ ಇಲ್ಲಿ ಆಮದು ಮತ್ತು ರಫ್ತು ಎರಡೇ ಬರುವಂಥದ್ದು. ಸೊ ಆಮದು ವ್ಯಾಪಾರ ಅಂದರೆ ಏನು? ಆಮದು ಅಂತ ಹೇಳಿದರೆ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳ ಸರಕುಗಳನ್ನು ಕೊಂಡುಕೊಳ್ಳುವಂಥದ್ದು. ಒಂದು ರಾಷ್ಟ್ರ ಇತರ ರಾಷ್ಟ್ರಗಳ ಸರಕುಗಳನ್ನು ಕೊಂಡುಕೊಂಡ್ರೆ ಅದನ್ನು ಆಮದು ವ್ಯಾಪಾರ ಅಂಥೇಳಿ ಕರೀತಾರೆ. ಒಂದು ರಾಷ್ಟ್ರ ಜಗತ್ತಿನ ಇತರ ರಾಷ್ಟ್ರ ಸರಕುಗಳನ್ನು ಮಾರಾಟ ಮಾಡಿದರೆ ಅದನ್ನು ರಫ್ತು ವ್ಯಾಪಾರ ಅಂಥೇಳಿ ಕರೀತಾರೆ. ಸೊ ಬಾಹ್ಯ ವಲಯದಲ್ಲಿ ಎರಡು ವ್ಯಾಪಾರಗಳು ಅತ್ಯಂತ ಪ್ರಮುಖವಾಗಿರುವಂಥದ್ದು. ಒಂದು ಆಮದು ವ್ಯಾಪಾರ, ಇನ್ನೊಂದು ರಫ್ತು ವ್ಯಾಪಾರ. ಆಮದು ಅಂತ ಹೇಳಿದರೆ ಸರಕುಗಳನ್ನ ಕೊಂಡುಕೊಳ್ಳುವಂಥದ್ದು, ರಫ್ತು ಅಂತ ಹೇಳಿ ಸರಕುಗಳನ್ನ ಮಾರಾಟ ಮಾಡುವಂಥದ್ದು. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ 4 ವಲಯಗಳು ಇದ್ದರೆ ಅದನ್ನು 4 ವಲಯಗಳ ಮಾದರಿ ಅಂತೇಳಿ ಕರೀತಾರೆ. ಈ 4 ವಲಯಗಳು, ಒಂದು ಉದ್ದಿಮೆ ಘಟಕ, ಇನ್ನೊಂದು ಸರ್ಕಾರ, ಇನ್ನೊಂದು ಕುಟುಂಬ, ಇನ್ನೊಂದು ಬಾಹ್ಯ ವಲಯ. ಸೊ ಹೀಗೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ 1936ರ ನಂತರ ಅಂದರೆ ಕೀನ್ಸ್ ರವರ ಪುಸ್ತಕದೊಂದಿಗೆ ಪರಿಚಯ ಆಯಿತು. ಅದರೊಂದಿಗೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಈ ಎಲ್ಲ ಲಕ್ಷಣಗಳನ್ನು ಹೊಂದಿರೋದನ್ನು ಕೂಡ ನಾನು ನಿಮಗೆ ಇವತ್ತು ಕ್ಲಾಸಿನಲ್ಲಿ ಹೇಳಿದ್ದೆ.